ಆಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಾವು ಏನೋ ಪರಿಷತ್ತಿನ ಪ್ರಾಸ್ತಾವಿಕವಾಗಿ ಪೀಠಿಕೆಯನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಇಂಟ್ರೊಡಕ್ಷನ್ ಅದರಲ್ಲಿ ನಿನ್ನೆ ಶಾಂತಿ ಮಂತ್ರವನ್ನ ನೋಡ್ತಾ ಇದ್ವಿ. ಮಾಹಂ ಬ್ರಹ್ಮ ನಿರಾಕುರ್ಯಾಂ. ಲೆಟ್ ಮಿ ನಾಟ್ ನೆಗೆಟ್ ದ ಬ್ರಹ್ಮನ್ ಜಸ್ಟ್ ಬಿಕಾಸ್ ಮೈ ಪುಣ್ಯ intellect cannot know it by itself. ಭಗವಂತ ಪರಮಾತ್ಮನನ್ನ ಕೈ ಬಿಡದಂಗಿರ್ಲಿ. ನಾನು ನಮ್ದು ಏನ್ ಬುದ್ಧಿಮತ್ತೆ ಬಹಳ ಸಣ್ಣದದ. ಪರಮಾತ್ಮನ ಅರಿವು, ಪರಮಾತ್ಮ ವ್ಯಾಪಕ ಅದಾನ, ನಮ್ಮ ಬುದ್ಧಿ ಚಿಕ್ಕದದ. ಆ ಬುದ್ಧಿ ಆ ಮನಸ್ಸಿನ ಸಹಾಯದಿಂದ ಆ ಭಗವಂತನ ಅರ್ಥಕೋಬೇಕಾಗ್ಯದ ಅಂತ ಒಂದ್ ಸಮಸ್ಯೆ ಅದ. ಆದ್ರಿಂದ ನಮಗ ಭಗವಂತ ನಮ್ಮನ್ನ ನಿರಾಕರಿಸಂಗಿರ್ಲಿ, ನಾನು ಭಗವಂತನ ನಿರಾಕರಿಸುವಂಗಾಗ್ಲಿ ಅಂತಿಕೊಂಡು ಪ್ರಾರ್ಥನೆಯನ್ನ ಮಾಡ್ತಾವ. ನಾಟ್ ಓನ್ಲಿ ಐ ಆಮ್ ಹಂಬಲ್, ಐ ಆಮ್ ಡೆವೋಟಿ ಆಫ್ ದ ಲಾರ್ಡ್ ಆಲ್ಸೋ. ನಾನು ಬಹಳ ವಿನಮ್ರ ಭಾವನೆಯಿಂದ ನಡ್ಕೋತೀನಿ. ಭಗವಂತನ ಕೂಡ ವಿನಮ್ರವಾಗಿ ನಡ್ಕೋತೀನಿ. ಅಷ್ಟೇ ಅಲ್ಲ, ಮತ್ತು ನಾನು ಭಗವಂತನ ಭಕ್ತನೂ ಇದ್ದೇನೆ. ಆದ್ದರಿಂದ ಐ ಪ್ರೇ ಟು ದ ಲಾರ್ಡ್. ನಾನು ಭಗವಂತ ಏನ್ ಪ್ರಾರ್ಥನೆ ಮಾಡ್ತೇನೆ ಅಂದ್ರೆ, ಮೇ ನಾಟ್ ಲಾರ್ಡ್ ಆಲ್ಸೋ ನೆಗೆಟ್ ಮೀ. ಪರಮಾತ್ಮನು ನನ್ನ ಕೈ ಬಿಡದಂಗಿರ್ಲಿ. ಲೆಟ್ ದ ಗ್ರೇಸ್ ಆಫ್ ದ ಲಾರ್ಡ್ ಬಿ ವಿತ್ ಮೀ. ಪರಮಾತ್ಮನ ಅನುಗ್ರಹ ನನ್ನೊಂದಿಗೆ ಇರ್ಲಿ. ಅಂಟಿಲ್ ಐ ರಿಕಗ್ನೈಸ್ ಗಾಡ್. ನಾನು ಎಲ್ಲಿ ಮಠ ಪರಮಾತ್ಮನ ತಿಳಿಯುವುದಿಲ್ಲ, ಅಲ್ಲಿ ಮಠ ಪರಮಾತ್ಮ ನನ್ನ ಕೈ ಬಿಡದಂಗಿರ್ಲಿ, ನನ್ನ ಕೈ ಹಿಡಿದು ನಡೆಸ್ಲಿ. ವಿತ್ ರಿಗಾರ್ಡ್ ಟು ಗಾಡ್, ಹಿಂದೂಯಿಸಮ್ ಹ್ಯಾಸ್ ಗಾಟ್ 2 levels ಆಫ್ ಅಪ್ರೋಚ್. ಒಂದ್ ಮಾತು ಹೇಳ್ತಾರೆ ಕೇಳ್ರಿ. ಭಗವಂತನ ವಿಷಯಕ್ಕೆ ಬಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಆ ಭಗವಂತನನ್ನ ಮುಟ್ಲಿಕ್ಕೆ 2 ದಾರಿಗಳು ಅಂತ ಹೇಳ್ತಾರೆ. ಎರಡು ಅಪ್ರೋಚ್, 2 ದಾರಿಗಳು. ಒಂದು ವೇದ ಪೂರ್ವ ಭಾಗ, ಅಲ್ಲಿ ಕೇವಲ ಭಗವಂತನಿಗೆ ಪ್ರಾರ್ಥನೆ ಮಾಡೋದು. ಅಲ್ಲಿ ನಂಬಿಕೆ ಬೇಕು ಏನ್ರಿ? ನಂಬಿಕೆ ಒಂದ್ ಕೆಲಸ ಮಾಡ್ತದ ಏನ್ರಿ? ಎಲ್ಲಿ ಜ್ಞಾನ ಇಲ್ಲ ಅಲ್ಲಿ ನಂಬಿಕೆ ಬೇಕಾಗ್ತದ. ನಂಬಿಕೆ ಮೊದಲ ಪ್ರಾರಂಭಿಕವಾಗಿ ನಂಬಿಕೆ ಬೇಕು, ಆ ನಂತರ ಜ್ಞಾನ, ಆದ ನಂತರ ಜ್ಞಾನವೇ ಬೇಕು ಅಂತ ಹೇಳ್ತಾರೆ. Therefore, the first level is to God worship is based on the knowledge of the God. ಪರಮಾತ್ಮನನ್ನ ನಾ ಪೂಜೆ ಮಾಡ್ತೇನೆ ಅಂತಂದ್ರೆ ಪರಮಾತ್ಮ ಬಗ್ಗೆ ಏನಾದ್ರು ಸ್ವಲ್ಪ ಗೊತ್ತಿದ್ರೆ ಪೂಜೆ ಮಾಡಕ್ಕೆ ಯೋಗ್ಯ ಆಗ್ತದ. ಬೇಸ್ಡ್ ಆನ್ ಫೇತ್ ಇನ್ ದ ಗಾಡ್. ಆ ಭಗವಂತನ ಮೇಲೆ ನಂಬಿಕೆ ಇರಬೇಕಾಗ್ತದೆ. ವಿತ್ ದ ಫೇತ್ ಇನ್ ದ ಗಾಡ್ ಐ ವರ್ಶಿಪ್ ದ ಗಾಡ್. ಆ ನಂಬಿಕೆಯಿಂದ ಆ ಪರಮಾತ್ಮನನ್ನ ನಾನು ಪೂಜಿಸ್ತೇನೆ. ಅಂಡ್ ಗೆಟ್ ಇಂಟೆಲೆಕ್ಚುವಲ್ ರಿಫೈನ್ಮೆಂಟ್. ಅದರಿಂದ ನಾನು ಏನ್ ಮಾಡ್ತೇನೆ, ಆ ಮನಸ್ಸಿನಂತ ದೋಷವನ್ನು ಕಳ್ಕೊಂಡು ಅಂತಃಕರಣ ಶುದ್ಧಿ ಮಾಡ್ಕೊತೇನೆ. ಆ ಮನಸ್ಸೇ ಅಂತಃಕರಣ. Then by the grace of the Lord you go to the second level. ಆ ಮನಸ್ಸಿನ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊಂಡಿದ್ದ 2ನೇ ಲೆವೆಲ್ ಅಂದ್ರೆ ಮನಸ್ಸಿನ ಸ್ವಚ್ಛ ಮಾಡ್ಕೊಳ್ಳೋದು ಒಂದು. ಇದು ಕರ್ಮ, ನಿಷ್ಕಾಮ ಕರ್ಮ ಯೋಗದ ಫಲ. ಆಮೇಲೆ ನಿಷ್ಕಾಮ ಉಪಾಸನೆ ಫಲ, ಅಂತಃಕರಣ ಏಕಾಗ್ರತೆ. ಇವೆರಡೂ ಕೂಡ ನಾವು ಕರ್ಮಕಾಂಡಗತವಾದಂತ ಯಜ್ಞ ಯಾಗಾದಿಗಳನ್ನ ನಿಷ್ಕಾಮದಿಂದ ಮಾಡೋದ್ರಿಂದ ಈ ಒಂದು ಅಂತಃಕರಣ ಶುದ್ಧಿ ಪಡಿತೀವಿ. ಮುಂದೆ ಜ್ಞಾನಕ್ಕೆ ಬರ್ತೇವೆ, ಆವರಣ ದೋಷ ನಾಶ ಆಗ್ಲಿಕ್ಕೆ. ಅವಾಗ ಮಾತ್ರ ಏನದ, ಅಲ್ಲೇ 2ನೇ ಹಂತದ ಬೆಳವಣಿಗೆ ಅದ. ಒಂದು ಅಂತಃಕರಣ ಶುದ್ಧಿ, ಒಂದು ಅಂತಃಕರಣದಂತ ಆವರಣ ದೋಷ ಕಳೆಯುವಂಥವು. 2 ಸಾಧನೆಗಳು. ಮೊದಲನೇ 2 ಸಾಧನೆಗಳು, ಮೊದಲರಲ್ಲಿ ಅದರ ಮತ್ತೆ 2 ಭಾಗ ಮಾಡ್ತಾರೆ. ಒಂದು ಅಂತಃಕರಣ ಶುದ್ಧಿ, ಒಂದು ಅಂತಃಕರಣ ಏಕಾಗ್ರತೆ. 2ನೇದ್ರಲ್ಲಿ ಒಂದೇ ಜ್ಞಾನ ಮಾತ್ರ. ಹಿಂಗ 2 ಹಂತ ಅದಾವು ಅಂತ ಹೇಳ್ತಾವ. Therefore the student says, I have faith in you, O Lord. May you shower your faith so that my faith gets converted into knowledge. ಭಗವಂತನಿಗೆ ಏನ್ ಕೇಳ್ತಾನ ಅಂದ್ರೆ, ಭಗವಂತ ನಿನ್ ಮ್ಯಾಗ ನನಗ ಶ್ರದ್ಧಾ ಐತಿ, ನನಗ ನಂಬಿಕೆ ಐತಿ, ನನಗ ಭಕ್ತಿ ಐತಿ. ಆದ್ರೆ ನೀನು ನಿನ್ನ ಅನುಗ್ರಹ ನನ್ನ ಮ್ಯಾಗ ಹಿಂಗ ತೋರಿಸ್ಬೇಕಲ್ಲ. ಈ ನನ್ನ ಭಕ್ತಿ ಇದು ಜ್ಞಾನದಾಗ ಪರಿವರ್ತನೆ ಆಗ್ಬೇಕು. ಈ ಭಕ್ತಿ ಏನದಲ್ಲ, ಇದು ಮೂಢ ಭಕ್ತಿ ಅದ. ಇದು ಜ್ಞಾನದಲ್ಲಿ ಪರಿಸಮಾಪ್ತಿ ಆಗ್ಬೇಕು. ಹಂಗ ನೀನು ನನಗೆ ಅನುಗ್ರಹ ಮಾಡು ಹೇಳ್ತಾನ. ಅಂಡ್ ಒನ್ಸ್ ಈಶ್ವರ ಜ್ಞಾನಂ ಕಮ್ಸ್, ಐ ವಿಲ್ ನೆವರ್ ಹ್ಯಾವ್ ಎ ಡೌಟ್ ರಿಗಾರ್ಡಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಯು ನೋ ವೈ? ಐ ಕ್ಯಾನ್ ಗಿವ್ ಯು
as a homework. Once Ishvara Jnanam comes, you will never have a doubt regarding the existence of God. You know why? Do not tell it outside. These are all secrets within the four walls of Astika Samadhi. The ultimate Ishvara Jnanam is that Ishvara Aham Asmi. ಮೊದಲ ಭಗವಂತ ಅದಾನ ಅಂತ ತಿಳ್ಕೋಬೇಕು. ಅದಕ್ಕೇನಂತೇವಿ? ಪರೋಕ್ಷ ಜ್ಞಾನ. ಆ ನಂತರ ಭಗವಂತ ನಾನೇ ಇದ್ದೇನೆ ಅನ್ನುವಂತ ಜ್ಞಾನಕ್ಕ ಅದು ಆ ಹಂತಕ್ಕೆ ಬೆಳಿಬೇಕು. ಅದಕ್ಕೇನಂತಾನ? ಪರಮಾತ್ಮ ಅಹಮಸ್ಮಿ, ಬ್ರಹ್ಮ ಅಹಮಸ್ಮಿ. ಆದ್ದರಿಂದ ಬ್ರಹ್ಮನಿದ್ದಾನೆ ಪರೋಕ್ಷ ಜ್ಞಾನ, ಬ್ರಹ್ಮ ನಾನೇ ಇದ್ದೇನೆ ಅಪರೋಕ್ಷ ಜ್ಞಾನ. ಅಲ್ಲಿಗೆ ನಮ್ಮದು ಸಾಧನೆ ಮುಗೀತದ. ಬರೇ ಭಗವಂತ ಇದ್ದಾನೆ ಅನ್ನುವಂತ ಜ್ಞಾನದಿಂದ ಮೋಕ್ಷ ಆಗುವುದಿಲ್ಲ. ಅದು ಬೇಕು. ಅದು ಎಲ್ಲಿಗೆ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ನಾನೇ ಭಗವಂತನಿದ್ದೇನೆ ಅನ್ನುವಂತ ಜ್ಞಾನಕ್ಕೆ ಅದು ಪರಿವರ್ತನೆ ಆಗ್ಬೇಕು. ಅಲ್ಲಿ ಮಟ್ಟ ಅದು ಫಲ ಕೊಡುವುದಿಲ್ಲ. Once it is understood as I with the appropriate meaning of I, okay, not the body with the knee joint pain, I mean the I properly understand that Ishvara, when that Ishvara Jnanam is, that Ishvara Aham Asmi, how can I ever have a doubt regarding the existence? ಯಾವಾಗ ಅಹಂ ಬ್ರಹ್ಮಾಸ್ಮಿ ಅಂದಾಗ ಈ ಕೈ ಕಾಲುಗಳ ನೋವು ಇದ್ದಂತ, ಬಾಧೆ ಇದ್ದಂತ ಯಾವ್ದಾದ್ರು ನೋವಿರ್ತಾವ, ಶರೀರಕ್ಕೆ ನೋವು ಇರ್ತಾವ, ಕೆಲವೊಬ್ಬರಿಗೆ ಮನಸ್ಸಿನಾಗಿ ನೋವು ಇರ್ತಾವ. ಆ ನೋವಿದ್ದ ಶರೀರ ಮನಸ್ಸುಗಳನ್ನು ನಾನಲ್ಲ. ಈ ನಾನು ಅನ್ನೋದು ಈ ಶರೀರ ಮನಸ್ಸುಗಳನ್ನ ಕಳೆದು ಉಳಿದ ನಾನು ಅಂತ ತಿಳ್ಕೋಬೇಕು. ಆ ಕಳೆದು ಉಳಿದಂತ ನಾನು ಪರಮಾತ್ಮ ಇದ್ದೇನೆ ಅನ್ನುವಂತ ಜ್ಞಾನ ಆದಾಗ ಅವಾಗ ಪರಮಾತ್ಮ ಇದ್ದಾನೆ ಅನ್ನೋದು ಡೌಟ್ ಇಲ್ಲ. ಅವಾಗ ಯಾವುದೋ ಸಂಶಯ ಇಲ್ಲ. ಆ ನಿರಾಕಾರ ನಿರ್ಗುಣ ಪರಬ್ರಹ್ಮ ತತ್ವವು ಯಾವಾಗಲೂ ಇದೆ. ಆ ತತ್ವದ ಮೇಲೆ ಈ ಜಗತ್ತಾದಿಗಳು ಅಂದ್ರೆ ಈ ಜಗತ್ತು, ಈ ಜೀವ, ಈ ಈಶ್ವರ ಎಲ್ಲವೂ ಆ ಒಂದು ಇದ್ದ ಬ್ರಹ್ಮನ ಮೇಲೆ, ಅಧಿಷ್ಠಾನದ ಮೇಲೆ ಅಧ್ಯಸ್ಥವಾಗಿ ತೋರ್ತಾ ಇದ್ದಾವೆ, ಭ್ರಮೆಯಿಂದ ತೋರ್ತಾ ಇದ್ದಾವ, ಭಿನ್ನಸತ್ತಾದಿಂದ ತೋರ್ತಾ ಇದ್ದಾವ ಅಂತ ತಿಳ್ಕೊಳಕ್ ಬರ್ತದೆ. ಅವಾಗ ಹೀಗೆ ತಿಳ್ಕೊಂಡಾಗ ಯಾವ ಸಂಶಯನೂ ಉಳಿಯುವುದಿಲ್ಲ. Why I do not have any? Why I do not doubt my existence? Because to doubt my existence, I should exist. ನಾನು ಅದೇನ ಇಲ್ಲ ಅನ್ನುವಂಥದ್ದು ನಮ್ಮ ಸಂಶಯ ಇಲ್ಲ. ಆದ್ದರಿಂದ ಈಗ ಇರುವಿಕೆನ ಪರಮಾತ್ಮ ಅನ್ನೋದ್ರಿಂದ ನಾನು ಅದೇನೆ ಅನ್ನೋದ್ರಾಗ ನೀ ಅದೇನು ಇಲ್ಲಪ್ಪ ಅನ್ನೋದು ನಾ ಅದೇನೆ ಅಂತ. ಆ ಇರುವಿಕೆನ ಪರಮಾತ್ಮ ಅಂತ ಯಾವಾಗ ಕಳ್ಕೊಂಡ ಅವಾಗ ಪರಮಾತ್ಮ ಇದ್ದಾನೆ ಅನ್ನುವುದರಲ್ಲಿ ಅವಾಗೇನು ಸಂಶಯ ಬೀಳುವುದಿಲ್ಲ. ಎಂತ ಮಾತು ನೋಡ್ರಿ ಇವೆಲ್ಲ. I should exist, and therefore once Ishvara Jnanam comes, faith will reach the fulfillment. Aham Brahma Asmi. ಯಾವಾಗ ನಮ್ಗೆ ಈ ರೀತಿ ಅಪರೋಕ್ಷ ಜ್ಞಾನ ಆಗ್ತದೆ, ಆಗ ಭಗವಂತ ನಾನ ಅದೇನಿ ಅನ್ನುವಂಥದ್ದು ಅಪರೋಕ್ಷ ಜ್ಞಾನ ಆಗೋದ್ರಲ್ಲಿ ಏನೂ ಸಂಶಯವಿಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರಿಗೆ ನಮ್ಮ ಸಾಧನೆ ಐತಿ ಆತ್ಮೀಯರೇ. ಅಲ್ಲಿ ಮಟ್ಟ ಸಾಧನೆ ಮಾಡ್ಬೇಕು. ಅಲ್ಲಿಂದ ಮುಂದೆ ಏನೂ ಸಾಧನೆ ಇಲ್ಲ. Therefore the student says, Mama Brahma Nirakurya. Let me not negate Brahman. ನಾನು ಬ್ರಹ್ಮನನ್ನು ನಿರಾಕರಿಸುವುದಿಲ್ಲ, ಬ್ರಹ್ಮನು ಪರಮಾತ್ಮ ನನ್ನ ನಿರಾಕರಿಸದಿರಲಿ. The Shraddha and Bhakti are extremely important. ಇಲ್ಲಿ ಶ್ರದ್ಧಾ ಭಕ್ತಿ ಬಹಳ ಮುಖ್ಯದವ. ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾತ್ ಅವೈಹಿ. ಇನ್ನು ಕೈವಲ್ಯ ಉಪನಿಷತ್ ಶ್ರದ್ಧಾ ಭಕ್ತಿ ಆರ್ ಕನ್ಸಿಡರ್ಡ್ ದ ಫೌಂಡೇಶನ್. ಕೈವಲ್ಯ ಉಪನಿಷತ್ ಅಂತ ಒಂದು ಅಭ್ಯಾಸ ಮಾಡಬಹುದೇನು? ಅದು 3ನೇ ಉಪನಿಷತ್. ಆ ಉಪನಿಷತ್ತಲ್ಲಿ ಒಂದು ಮಂತ್ರ ಹೇಳ್ತದ. ಏನಂತ ಹೇಳ್ತದ ಅಂದ್ರೆ, ಈ ಶ್ರದ್ಧೆ ಮತ್ತು ಭಕ್ತಿ ಅನ್ನುವಂಥ ಜ್ಞಾನಕ್ಕ ಮುಖ್ಯ ಫೌಂಡೇಶನ್ ಅಂತಾರು. ಮುಖ್ಯ ಫೌಂಡೇಶನ್ ಇವು ಬೇಕು, ಅವಶ್ಯವಾಗಿ ಬೇಕು ಅಂತ. Therefore the student repeats that ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು. ಆದ್ದರಿಂದ ಇಲ್ಲೇ ಹುಡುಗ ಆ ಶಿಷ್ಯ ನಾವೇನ್ ಮಾಡ್ತಾನ, ಮೇಲಿಂದ ಮೇಲೆ ಭಗವಂತಿಗೆ ಹೇಳಕತ್ತಾನ, ನಾನು ನಿನ್ನನ್ನ ಪರಮಾತ್ಮ ನಾನು ನಿನ್ನನ್ನ ನಿರಾಕರಣೆ ಮಾಡುವುದಿಲ್ಲ, ನೀನು ನನಗೆ ನಿರಾಕರಣೆ ಮಾಡಬೇಡ. ಆದ್ದರಿಂದ 2 ಸಲ ಹೇಳ್ಯಾರ. Then the next important prayer is, I may be willing to study the Upanishad and the Guru may also be willing to communicate the message. But the question is my intellect prepared to receive the message? ಅಂತಾರಲ್ಲಿ ಅಪ್ಪರು ಶಿಷ್ಯ ಕಲಿಲಿಕ್ಕೆ ತಯಾರಾಗ್ಯಾನ, ಗುರು ತಿಳಿಸ್ಕೊಡ್ಲಿಕ್ಕೆ ತಯಾರಾಗ್ಯಾನ. ಆದ್ರೆ ನನಕ ನನ್ನ ಮನಸ್ಸು ಏನೈತಲ್ಲ, ಇದು ಅಷ್ಟು ತಯಾರಾಗೈತೇನು, ಗುರು ಹೇಳ್ಕೊಟ್ಟಿದ್ದನ್ನ ತಿಳ್ಕೊಳ್ಳುವಷ್ಟು ಸಾಮರ್ಥ್ಯ ಈ ನನ್ನ ಅಂತಃಕರಣಕ್ಕೆ ಬಂದೈತೇನು ಅನ್ನುವಂಥದ್ದು ಸಮಸ್ಯೆಯನ್ನ ವಿಚಾರ ಮಾಡಕತ್ತ. ಏನ್ ಹೇಳ್ತಾರ ನೋಡ್ರಿ, ಲೈಕ್ ಭಗೀರಥ ಪ್ರಯತ್ನಂ, ಗಂಗಾದೇವಿ ವಾಸ್ ವಿಲಿಂಗ್ ಟು ಕಮ್ ಡೌನ್ ಫ್ರಮ್ ಹೆವನ್ ಟು ಅರ್ತ್, ಬಟ್ ಭಾಗೀರಥ
Bhagirath faced a problem again. What was that? Ganga may come down, but who will have the strength to receive her? Then he had to go to Lord Shiva again. Similarly, Upanishad may be willing to give the knowledge, Guru may be willing to give the message. Do I have intellectual refinement to claim I am the Adhisthana of the entire universe? What a mind-boggling message. And the truth is, we do not have the qualification. ಭಗೀರಥ ಪ್ರಯತ್ನ ಅದಕ್ಕೆ ಬೇಕಾಗ್ತದ ಅಂತ ಹೇಳ್ತಾರ ಅಪ್ಪರು. ಭಗೀರಥ ಪ್ರಯತ್ನ ಅಂತಂದ್ರೆ ಏನು? ಒಂದು ಉದಾಹರಣೆ ತಗೋತೀವಿ. ಎದಕ್ ಭಗೀರಥ ಪ್ರಯತ್ನ ಆಗ್ತಾವಂದ್ರ, ಸ್ವರ್ಗದಾಗಿದ್ದಂತ ಗಂಗಾದೇವಿ ಭೂಲೋಕಕ್ಕೆ ಬರಕ್ ತಯಾರದ. ಆದ್ರೆ ಆಕಿನ ಭೂಲೋಕಕ್ಕೆ ಸ್ವೀಕಾರ ಮಾಡ್ಬೇಕಂತಂದ್ರ ಆಕಿನ ಸ್ವಾಗತ ಮಾಡುವಂತ ಸಾಮರ್ಥ್ಯ ಯಾರಿಗದ ಈ ಭೂಲೋಕದಾಗ? ಯಾರಿಗೂ ಇಲ್ಲ. ಆ ಸ್ವರ್ಗದಾಗಿದ್ದಂತ ಗಂಗಾದೇವಿ ಭೂಲೋಕಕ್ಕೆ ಬರಕ್ ತಯಾರದಾಳ. ಆದ್ರ ಆಕಿನ ಸ್ವೀಕಾರ ಮಾಡಿ ಆಕಿನ ಕರೆಯೋರು ಯಾರದ? ಸಾಮರ್ಥ್ಯ ಯಾರಿಗದ? ಆದ್ರಿಂದ ಅವ ಭಗೀರಥ ಏನ್ ಮಾಡಿದ? ಶಿವನ ಹತ್ರ ಹೋದ, ಶಿವನ ಹತ್ರ ಪ್ರಾರ್ಥನೆ ಮಾಡಿದ. ಹಂಗ ಆ ಪ್ರಾರ್ಥನೆ ಮಾಡಿದ್ನ ಶಿವ ಬಂದ್ ನಿಂತ್ಕೊಂಡ್ಮೇಲೆ ಅವ ಗಂಗಾ ನದಿ ಭೂಮಿಗೆ ಬರಕ್ ಸಾಧ್ಯ ಆಗ್ಬೇಕು. ಹಂಗೆ ಉಪನಿಷತ್ತು ಆತ್ಮಜ್ಞಾನವ ಹೇಳಲಿಕ್ಕೆ ತಯಾರದವ, ಗುರು ನಮ್ಗೆ ತಿಳಿಸ್ಕೊಳಕ್ ತಯಾರದಾನ. ಆದ್ರೆ ನಮ್ಮ ಮನಸ್ಸು ತಯಾರಾಗಿದ್ದೇನು? ನಾನು ಏನದೇನಿ ಅಂತಂದ್ರ ಈ ಜಗತ್ತಿಗೆ ನಾನು ಅಧಿಷ್ಠಾನ ಅದೇನು ಅನ್ನುವಂತ ಜ್ಞಾನ ಆಗ್ಬೇಕಾಗ್ಯದ ಆತ್ಮೀಯರೇ. ಈ ಜಗತ್ತಿಗೆ ನಾನು ಅಧಿಷ್ಠಾನ ಅನ್ನುವಂತ ಜ್ಞಾನ ಆಗ್ಬೇಕಂದ್ರ ಇದು ಎಂತ ಒಂದು ಮೆಸೇಜ್ ಐತಂದ್ರ, ಸಾಮಾನ್ಯವಾಗಿ ಈ ವ್ಯಾವಹಾರಿಕ ಮನಸ್ಸು ಇದ್ದಾಗ ಇದಕ್ಕೆ ಒಪ್ಪಾಗ್ರೆ ನಾ ಹೆಂಗ ಅಧಿಷ್ಠಾನ ಹಾಕೇನಿ, ಏನ್ ಅಹಂಕಾರ ಬರೋಣ ಅನ್ನುವಂಗ ಆಗಿರ್ತದ ಆತ್ಮೀಯರೇ. ಆದ್ದರಿಂದ the truth is we do not have the qualification. ನಿಜವಾಗಿಯೂ ಆ ಒಂದು ಶಾಸ್ತ್ರವನ್ನು ಹೇಳಿದ್ದನ್ನ ತಿಳ್ಕೊಳ್ಳುವ, ಯಥಾರ್ಥವಾಗಿ ತಿಳ್ಕೊಳ್ಳುವಂತ ಸಾಮರ್ಥ್ಯ ಯಾವ ಅಂತಃಕರಣ ಕೈಲಾಗ ಸಾಧ್ಯದ? ತಯಾರಿರ್ಬೇಕಂತ ಅರ್ಥ. Thus the student understand the limitation. Therefore, what does he do? Oh Lord, I give you another contract work for you. What is that? You should bless me with all required qualifications also. ಪರಮಾತ್ಮ, ನಾನು ನಿನಗೆ ಇನ್ನೊಂದು ಬೇಡಿಕೆ ಇಡ್ತೇನೆ. ಏನಂದ್ರ ಆ ಗುರು ಮತ್ತು ಉಪನಿಷತ್ತು ವಿದ್ಯೆಯನ್ನು ಕೊಡ್ತಾವಲ್ಲ, ಆ ಅವ್ರು ಕೊಟ್ಟಂತ ವಿದ್ಯೆ ನನಗೆ ಯಥಾರ್ಥವಾಗಿ ನನ್ನ ಅಂತಃಕರಣದಲ್ಲಿ ಪ್ರವೇಶ ಆಗುವಂತ ಅನುಗ್ರಹವನ್ನು ನೀನೇ ಮಾಡಬೇಕು ಭಗವಂತ, ನೀನೇ ಮಾಡ್ಬೇಕು. ವಾಟ್ ಎ ಬ್ಯೂಟಿಫುಲ್ ಪ್ರೇಯರ್ ನೋಡ್ರಿ, ಎಂತ ಒಂದು ಸ್ವಾರಸ್ಯಕರವಾದಂತ ಪ್ರಾರ್ಥನೆ ಮಾಡ್ಯಾರ. ವಿದ್ಯಾಂ ಶುದ್ಧಂ ಚ ಬುದ್ಧಿಂ ಕಮಲದಾಯತೆ ಸರ್ವವರಂ ದೇಹಿ. ವಿತ್ ದಟ್ ಇಸ್ ದ ಪ್ರೇಯರ್ ಹಿಯರ್. ಉಪನಿಷತ್ಸು ಧರ್ಮಾಃ ಇದು ನೋಡಿ, all the qualification mentioned in Upanishad and which have been extracted by the Lord Krishna in 13th chapter of Gita, 20 of them have been enumerated. 13ನೇ ಅಧ್ಯಾಯ ನಾವು ಅಭ್ಯಾಸ ಮಾಡೋದೇವಿ. ಆ 13ನೇ ಅಧ್ಯಾಯದಲ್ಲಿ ಭಗವಂತ ಹೇಳೋದಲ್ಲ, ಏನು ನಮ್ಮಲ್ಲಿ ಒಬ್ಬ ಶಿಷ್ಯನಲ್ಲಿ ಯಾವ ಯಾವ ಅರ್ಹತೆಗಳು ಇರಬೇಕು ಅನ್ನುವಂಥದ್ದನ್ನ ಭಗವಂತ ಒಂದು 20 ಅರ್ಹತೆಗಳನ್ನ ಹೇಳ್ತಾನ. ಅಮಾನಿತ್ವಾದಿ ಅದಂಬಿತ್ವ ಅನ್ನುವಂಥ ಒಂದು ಶ್ಲೋಕದಲ್ಲಿ ನೋಡ್ರಿ, 13ನೇ ಶ್ಲೋಕದಾಗ ಅಭ್ಯಾಸ ಬರ್ತದೆ. ಅವೆಲ್ಲ ಗುಣಗಳು ನನ್ನಲ್ಲಿ ಇದ್ರೆ ಈ ವಿದ್ಯೆ ನನ್ನಲ್ಲಿ ಇಳಿಲಿಕ್ಕೆ ಸಾಧ್ಯ, ಆ ವಿದ್ಯೆಯನ್ನು ಗ್ರಹಿಸ್ಲಿಕ್ಕೆ ನನ್ನ ಅಂತಃಕರಣ ಸಾಧ್ಯ ಆಗ್ತದೆ ಅನ್ನುವಂತಹದ್ದು ಒಂದು ಮಾತದ. ಒಂದ್ ನಿಮಿಷ. ಅಮಾನಿತ್ವಾದಿ 20 ಗುಣಗಳು ಇರುವಂತಹ ನನ್ನ ಅಂತಃಕರಣಕ್ಕೆ ಅನುಗ್ರಹ ಮಾಡು ಪರಮಾತ್ಮ ಅಂದ್ರೆ ಏನಾದ್ರ ಆತ್ಮಜ್ಞಾನ ಆ ಒಂದು ಅಂತಃಕರಣದಲ್ಲಿ ನೆಲೆಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದ. ದೇ ಶುಡ್ ನಾಟ್ ಬಿ ಜಸ್ಟ್ ಇನ್ ಪುಸ್ತಕಂ ಬಟ್ ದೇ ಮಸ್ಟ್ ಬಿ ಇನ್ ಮಸ್ತಕಂ. ಅವೆಲ್ಲ ನಡತೆಗಳು ಗುಣಗಳು ಬರೇ ಪುಸ್ತಕದಲ್ಲಿ ಇದ್ರಲ್ಲ, ಭಗವದ್ಗೀತೆಯಲ್ಲಿ ಅಲ್ಲ, ನನ್ನ ಮಸ್ತಕದೊಳಗೆ ಇರಬೇಕು ಭಗವಂತ. ಹಂಗ ನಂಗೆ ಅನುಗ್ರಹ ಮಾಡು. Do you understand? Pustakam is the book, Mastakam is in the brain. No use. It must be in my Mastakam head, mind. Not only I should remember them, I should try to practice them also. ಅವನ್ನ ನೆನಪಿಡ್ಕೊಳ್ಳೋದು ಅಷ್ಟ ಅಲ್ಲ, ಶ್ಲೋಕಗಳನ್ನ ಬಾಯ್ಪಾಟ್ ಮಾಡೋದು ಅಷ್ಟ ಅಲ್ಲ, ಆ ಒಂದು ವ್ಯಾಲ್ಯೂಸ್ ಏನದಾವ ನಡತೆಗಳು ನನ್ನಲ್ಲಿ ಅಳವಡಲಿ. Therefore, ಉಪನಿಷತ್ಸು ಉಕ್ತಃ ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. Let them be all there in me.
ಅದು ಇನ್ನೊಂದು ಬೇಕು, ಜಂಕ್ಷನ್ ಬಾಕ್ಸ್ ತುಂಬ, ಜಂಕ್ಷನ್ ಬಾಕ್ಸ್ ಇತ್ತ ಇದು ಚಾರ್ಜರ್ ತುಂಬ ಜಂಕ್ಷನ್ ಸಂತು ತೇಮಹಿ ಸಂತು. ಅಂಡ್ ವಾಟ್ ಟೈಪ್ ಆಫ್ ಮೀ? ತದಾತ್ಮನಿ ನಿರುತೆ. ನಿರುತೆ ಮೀನ್ಸ್ ಹೂ ಐ ಆಮ್ ಕಮಿಟೆಡ್. ನಾನು ನಿರಂತರವಾಗಿ ಪ್ರಯತ್ನಶೀಲನಾಗಿರ್ಬೇಕು. ಕಮಿಟೆಡ್ ಅಂದ್ರೆ ಏನ್ರಿ? ನಿತ್ಯ ಪ್ರಯತ್ನ ಬೇಕು. ಹೂ ಐ ಆಮ್ ಸಿನ್ಸಿಯರ್ಲಿ ಪರ್ಸ್ಯೂವಿಂಗ್ ಆತ್ಮನಿ, ದ ಆತ್ಮ ದ ಬ್ರಹ್ಮನ್. ಆತ್ಮನನ್ನು ಹೊಂದೇ ಎತ್ತಿರ್ಬೇಕು, ಆತ್ಮ ಪರಮಾತ್ಮ ಜ್ಞಾನ ನನಗೆ ಹೊಂದೇ ಎತ್ತಿರ್ಬೇಕು. ಅದಕ್ಕಾಗಿ ನಾನು ಏನದ ಪ್ರಯತ್ನಶೀಲನಾಗಿರ್ತೇನೆ. ಸೊ ದ ಎಸೆನ್ಸ್ ಈಸ್ ಐ ಆಮ್ ಸಿನ್ಸಿಯರ್ ಸೀರಿಯಸ್ ಸ್ಪಿರಿಚುವಲ್ ಸೀಕರ್. ಅರ್ಥ ಏನು ಅಂತಂದ್ರೆ ನಾನು ಇದೇ ಜನ್ಮದಲ್ಲಿ ಮೋಕ್ಷವನ್ನು ಹೊಂದೇ ಎತ್ತಿರ್ಬೇಕನ್ನುವಂತ ಉತ್ಕಟವಾದಂತ ಆಕಾಂಕ್ಷೆ ಇರ್ಬೇಕು ಒಳಗೆ. ಐ ನೀಡ್ ಆಲ್ ದೀಸ್ ವರ್ಚ್ಯೂಸ್. ಇವೆಲ್ಲ ನಡತೆಗಳು ಇದ್ವು. ಮ್ಯಾಗ ತೀವ್ರವಾದ ಮುಮುಕ್ಷತ್ವ ಇತ್ತಂದ್ರೆ ಓ ಲಾರ್ಡ್ ಬ್ಲೆಸ್ ಮೀ ವಿತ್ ದೆಮ್. ಇಲ್ಲ ಅಂದ್ರೆ ಅವುಗಳನ್ನು ಕೂಡ ನನಗೆ ನೀನು ಆಶೀರ್ವಾದ ಮಾಡು, ನನ್ನಲ್ಲಿ ತೀವ್ರ ಮುಮುಕ್ಷತ್ವ ಬರುವಂಗ ಮಾಡು. ಎಲ್ಲ ಕೇಳ್ಬಿಡೋದು. ಕೇಳುವತ್ತ ರೊಕ್ಕ ಕೊಡು, ದುಡ್ಡು ಕೊಡು, ಸಂಪತ್ತು ಕೊಡು ಅಂತ ಕೇಳೋಕಿರ ಏನ್ ಕೊಡ್ಬೇಕು ಅಂದ್ರೆ ಭಗವಂತನ ಹತ್ರ ಈ ನೀನ್ ಏನು ಉಪನಿಷತ್ತಲ್ಲಿ ಏನೈತಿ ಯಥಾರ್ಥವಾದ ಜ್ಞಾನ ನನ್ನ ಅಂತಃಕರಣಕ್ಕೆ ಆಗುವಂಗ ನೀನ್ ಅನುಗ್ರಹ ಮಾಡಪ್ಪ ಭಗವಂತ. ಅವು ಯಾವ್ಯಾವ ನಡತೆಗಳು, ಯಾವ್ಯಾವ ಕ್ವಾಲಿಫಿಕೇಶನ್, ಯಾವ್ಯಾವ ಅರ್ಹತೆಗಳು ನನ್ನಲ್ಲಿ ಬೇಕು, ಆ ಅರ್ಹತೆಗಳನ್ನು ನನಗೆ ಕೊಡು ಭಗವಂತ. ಆ ನಂತರ ತೀವ್ರತರವಾದ ಮುಮುಕ್ಷತ್ವವನ್ನು ಕೊಡು. ಇಂಥವ್ ಕೇಳ್ಬೇಕು ನಾವು. ನಮ್ಗೆ ಗೊತ್ತಿಲ್ಲ ಅಂದ್ರೆ ಇಂಥವ್ ಕೇಳಿ ಅನ್ನುವಂಥದ್ದು ಕಲಿಸ್ಕೊಡ್ತಾನೆ. ಇಲ್ಲೇ ಯಾರು ಈ ಮಂತ್ರದಾಗ ಕಲಿಸ್ಕೊಡ್ತಾರೆ. ಏನ್ ಕೇಳ್ಬೇಕು ಭಗವಂತಗ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಕೊಡ್ತಾರೆ. ಓ ಲಾರ್ಡ್ ಬ್ಲೆಸ್ ಮೀ ವಿತ್ ದೆಮ್. ಓಂ ಶಾಂತಿ ಶಾಂತಿ ಶಾಂತಿ. ಲೆಟ್ ದೇರ್ ನಾಟ್ ಬಿ ಆಬ್ಸ್ಟಕಲ್ ಫ್ರಮ್ ದಿಸ್ ಕಮಿಂಗ್ ಫ್ರಮ್ ದಿ ಇನ್ಸೈಡ್. ಆಧ್ಯಾತ್ಮಿಕ ಪ್ರತಿಬಂಧ. ಈ ಶರೀರದ ಒಳಗಿನ ಯಾವ ಸಮಸ್ಯೆಗಳು ನನಗ ಈ ಸಾಧನೆ ಮಾರ್ಗದಲ್ಲಿ ಕಾಣದಂಗೆ ಇರಲಿ. ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡು. ಲೆಟ್ ದೆಮ್ ನಾಟ್ ಬಿ ದೇರ್. ಅತಿಭೌತಿಕ ಪ್ರತಿಬಂಧ ಬೇಡ, ಅತಿಭೌತಿಕ ಪ್ರತಿಬಂಧಕನು ಬೇಡ. ಏನು ಲೆಟ್ ದೇರ್ ನಾಟ್ ಬಿ ಆಬ್ಸ್ಟಕಲ್ಸ್ ಫ್ರಮ್ ಸರೌಂಡಿಂಗ್ ಪೀಪಲ್. ಸುತ್ತಮುತ್ತಲ ಯಾರೋ ಕಟ ಬೆಳಗತ್ರು ಡಿಸ್ಟರ್ಬೆನ್ಸ್ ಆಗದಂಗೆ ಇರ್ಲಿ. ಏನೋ ಕೆಲಸ ಮಾಡ್ತಿರ್ತಾರ ಅವರು. ಆದ್ರೆ ನಮ್ಮ ಅಭ್ಯಾಸ ಮಾಡೋ ಹೊತ್ನಾಗ ಹಂಗ ಯಾವ್ದೋ ಹೊರಗಿನಿಂದ ಯಾವ್ದೋ ತೊಂದರೆ ಆಗ್ಬಾರ್ದು. ಯಾವ್ದೋ ಒಂದು ಗಾಡಿ ಸಪ್ಪಳ, ಏನಾದ್ರೂ ಬರುವಂತ ಸಿಡ್ಲು ಗುಡುಗು ಇವುಗಳ ಶಬ್ದ, ಗಾಡಿ ಶಬ್ದ, ಹೊರಗಡೆಯಿಂದ ಏನಾದ್ರು ತೊಂದರೆ ಆಗ್ತೈತಲ್ಲ ಅದಕ್ಕೆ ಏನಂತಾರ ಆದಿಭೌತಿಕ ಸಮಸ್ಯೆ ಬಾರ್ದಂಗಿರ್ಲಿ. ನೇಬರ್ಹುಡ್. ಅನ್ನ ಆದಿದೈವಿಕ ಪ್ರತಿಬಂಧ ಅಂದ್ರೆ ಲೆಟ್ ದೇರ್ ನಾಟ್ ಬಿ ಎನಿ ಆಬ್ಸ್ಟಕಲ್ ಕಮಿಂಗ್ ಫ್ರಮ್ ದೇವತಾಸ್. ಮಳೆ, ಅಗ್ನಿ, ಸಿಡಿಲು, ಗುಡುಗು ಕಣ್ಣಿಗೆ ಕಾಣುವಂಥವು, ಕಣ್ಣಿಗೆ ಕಾಣದೇ ಇದ್ದಂಥವು. ಇನ್ ದ ಫಾರ್ಮ್ ಆಫ್ ನ್ಯಾಚುರಲ್ ಫೋರ್ಸಸ್ ಲೈಕ್ rain, power cut, etc. Current going off and suddenly like that, let there not be any obstacle. Current ಹೋಗ್ಬಿಡ್ತದ. This is the beautiful ಶಾಂತಿ ಪಾಠ, specially designed for Vedic CSE students. Therefore, worth reading regularly. We will now enter into the text proper. ಇದು ಒಂದು ಏನು ಶಾಂತಿ ಪಾಠ ಐತಿ. ಓಂ ಅಪಾಯಿ ಅಂತ ಮಮಾಂಗಾನಿ ಅನ್ನುವಂಥದ್ದು ಏನದ ಶಾಂತಿ ಪಾಠ. ಇದು ಒಂದು ಒಳ್ಳೆಯ ಅರ್ಥಗರ್ಭಿತವಾದಂತಹ ಶಾಂತಿ ಪಾಠದ. ವೇದಾಂತದ ವಿದ್ಯಾರ್ಥಿಗಳು ದಿನನಿತ್ಯ ಇದನ್ನ ಪಠನ ಮಾಡುವುದರಿಂದ ಇದರ ಲಾಭಗಳು ಅದಾವ ಅಂತ ಹೇಳ್ತಾ ಇಷ್ಟೊಂದು ಇಂಟ್ರೊಡಕ್ಷನ್ ಮತ್ತು ಶಾಂತಿ ಪಾಠದ ಬಗ್ಗೆ ಸುಮಾರು 33 ಪೇಜ್ಗಳ ಮಠ ಹೇಳಿ ಈಗ ಏನ್ ಹೇಳ್ತಾರ ಅಂತಂದ್ರೆ ಟೆಕ್ಸ್ಟ್ ಪ್ರಾಪರ್ ನಲ್ಲಿ ನಾವು ಪ್ರವೇಶ ಆಗೋಣ. ಕೇನೋಪನಿಷತ್ತಿನ ಶಾಸ್ತ್ರದಲ್ಲಿ ಪ್ರವೇಶ ಆಗೋ. ಓಂ ಕೇನೇಶಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮಃ ಪ್ರೇತಿಯುಕ್ತಃ ಕೇನೇಶಿತಂ ವಾಚಾಮಿ ಮಾಂ ವದಂತಿ ಚಕ್ಷುಶ್ರೋತ್ರಂ ಕೌ ದೇವೋ ಯುನಕ್ತಿ ಅನ್ನುವಂತ ಮಂತ್ರ. ಮೊನ್ನೆ ಮಂತ್ರ ಹೇಳ್ತಾರೆ. ಈ ಮಂತ್ರದ ಶಬ್ದ ಮತ್ತು ಶಬ್ದಾರ್ಥವನ್ನು ನೋಡುವ. ಈಶಿತಂ ಕೇನ, ಬ್ಲೆಸ್ಡ್ ಬೈ ಹೂಮ್, ಯಾರ ಆಶೀರ್ವಾದದಿಂದ. ಈಶಿತಂ ಅಂದ್ರೆ ಆಶೀರ್ವಾದ, ಕೇನ ಅಂದ್ರೆ ಯಾರ. ಈಶಿತಂ ಕೇನ, ಕೇನ ಈ ನಿಶಿತಂ, ಈಶಿತಂ, ಈಶಿತಂ ಯಾರ ಆಶೀರ್ವಾದದಿಂದ.
ಮನಃ ಪತತಿ. ಈ ಮನಸ್ಸು ಯಾರ ಆಶೀರ್ವಾದದಿಂದ? ಇಲ್ಲಿ ಅದು ಕ್ರಿಯೆ ಮಾಡ್ತದ ಆನ್ ದಿ ಆಬ್ಜೆಕ್ಟ್ಸ್, ವಸ್ತುಗಳ ಮ್ಯಾಗ ಯಾರ ಒಂದು ಆಶೀರ್ವಾದದಿಂದ ಈ ಮನಸ್ಸು ವಿಷಯಗಳ ಮ್ಯಾಗ ಪ್ರಭಾವ ಬೀರ್ತದ ಅಂತ ಪ್ರಶ್ನೆ ಇದೆ ಇದು. ಯಾರ ಇಷ್ಟದಂತೆ ಕಳುಹಿಸಲ್ಪಟ್ಟು ಮನಸ್ಸು ಎರಗುತ್ತದೆ, ಯಾರ ಒಂದು ಪ್ರೇರಣೆಯಿಂದ ಈ ಮನಸ್ಸು ಎರಗುತ್ತದೆ ತನ್ನ ವಿಷಯಗಳಲ್ಲಿ. ಏನ ಈಶಿತಂ ಪತತಿ ಮನಃ ಪತತಿ ಪ್ರೇಷಿತಂ as a thought it is forced, ಪ್ರೇಷಿತಂ. ಏನ ಪ್ರಾಣ ಪ್ರಥಮ ಪ್ರೀತಿ ಯುಕ್ತ, ಮೊದಲನೇ ಪ್ರಾಣವು ಯಾರಿಂದ ಯುಕ್ತವಾಗಿ ಹೊರಡುತ್ತದೆ? ಏನ ಈಶಿತಾಂ ವಾಚಂ ಇಮಾಂ ವದಂತಿ, ಯಾರ ಇಚ್ಛೆಯಿಂದ ಈ ಮಾತನ್ನು ಆಡುತ್ತಾರೆ? ಕೇನ ಈಶಿತಂ ಚಕ್ಷು ಶ್ರೋತ್ರಂ ಕವು ದೇವೋ ಇಲತ್ತಿ, ಯಾರ ಒಂದು ಇಷ್ಟದಂತೆ ಈ ಚಕ್ಷುಸ್ಸು ಶ್ರೋತ್ರವು ಯಾವ ದೇವನು ಕಟ್ಟು ಮಾಡಲ್ಪಟ್ಟಿರುತ್ತಾನೆ. ಇವೆಲ್ಲ ಕೆಲಸ ಮಾಡಕತ್ತ ನೋಡ್ರಿ. ಈಗ ನೀವು ಸೂರ್ಯ ತಗೊಳ್ರಿ, ಚಂದ್ರ ತಗೊಳ್ರಿ, ಎಲ್ಲ ಏನದ ಇಷ್ಟು ನಿಯಮಬದ್ಧವಾಗಿ ಸೂರ್ಯೋದಯ ಸೂರ್ಯಾಸ್ತ ಹಾಕವ. ಯಾರ ಹೆದರಿಕೆಯಿಂದ ಅವ ಸೂರ್ಯ ಅಡ್ಡಾಡಕತ್ತಾನ್ರಿ? ಯಾರಿಗೋ ಒಬ್ಬ ಕಂಟ್ರೋಲ್ ಇರ್ಬೇಕಲ್ಲ, ಒಂದು ನಿಯಂತ್ರಣ ಮಾಡೋರು ಇರ್ಬೇಕಲ್ಲ. ಹಿಂಗ ಒಂದು ಕೆಲಸನೇ ಮಾಡ್ಬೋದು. Willed by whom does the mind fall on objects as though it is forced? ಯಾರು ಹಿಂಗ್ ಬೆನ್ ಹತ್ಯಾರ, ಅವರ ಬಲಾತ್ಕಾರದಿಂದ ಏನದ ಈ ಮನಸ್ಸು ತನ್ನ ವಿಷಯಗಳ ಕಡೆಗೆ ಹೊಂಟದ. ಇಲ್ಲ ಹೋಗ್ತದೆ, ಅದ್ಯಾಕೆ ಹೋಗಿದ್ರಿ ವಿಷಯ ಕಡೆ ಮನಸ್ಸು? ಯಾರು ಬೆನ್ ಹತ್ಯಾರ, ಹಿಂದೆ ಯಾರು ಬೆನ್ ಹತ್ಯಾರ? ಅವು ಯಾರು? ಅವರು ಹಿಂದ್ ಬೆನ್ ಹತ್ತಿದವ್ರು ಯಾರು? ಡೈರೆಕ್ಟೆಡ್ ಬೈ ಹೂಮ್ ಡಸ್ ದ ಮೇನ್ ಪ್ರಾಣ ಫಂಕ್ಷನ್. ಈ ಪ್ರಾಣದಲ್ಲಿ ಪಂಚ ಪ್ರಾಣ, ಬಾಣ ಅಪಾನ ಬಾಣ ಉದಾನ ಸಮಾನ ಪಂಚ ಪ್ರಾಣಿಗಳದಾವ. ಇವು ತಮ್ಮ ಕೆಲಸವನ್ನ ಮಾಡಕತ್ತಾವ ಈ ಶರೀರದೊಳಗ. ಯಾರ ಹೆದರಿಕೆಯಿಂದ, ಯಾರಿಂದ ಯಾರ ನಿಗಾದಿಂದ ಇವರು ಈ ನಿಗೆ ಒಳಗೆ ಇವೆಲ್ಲ ಕೆಲಸ ಮಾಡಕತ್ತಾವ ಪ್ರಾಣಗಳು. ವಿಲ್ಡ್ ಬೈ ಹೂಮ್ ಡೂ ದ ಪೀಪಲ್ ಸ್ಪೀಕ್ ದೀಸ್ ವರ್ಡ್ಸ್, ಯಾರ ಆಜ್ಞೆಯಿಂದ, ಯಾರ ಬಲಾತ್ಕಾರದಿಂದ, ಯಾರದ ಒಂದು ಕೃಪೆಯಿಂದ ಈ ಮಾತುಗಳು ಬರ್ತಾವ, ಮಾತು ಹೊರಗಿದ್ದಾವ. ವಿಚ್ ಡಿವೈನ್ ಪ್ರಿನ್ಸಿಪಲ್ ಇಂಡೀಡ್ ಡೈರೆಕ್ಟ್ಸ್ ದ ಐಸ್ ಅಂಡ್ ಇಯರ್ಸ್, ಯಾವುದು ಪವಿತ್ರವಾದಂತ ಒಂದು ತತ್ವ ಐತಿ, ಆ ತತ್ವ ಈ ಕಣ್ಣು ಮತ್ತು ಕಿವಿಗಳಿಗೆ ಪ್ರೇರಣೆ ಮಾಡಕತ್ತದ. ಒಳಗಿದ್ಕೊಂಡು ಪ್ರೇರಣೆ ಮಾಡಕತ್ತ. ಕಣ್ಣಿಗೆ ನೋಡುವಂತದ, ಕಿವಿಗೆ ಕೇಳುವಂತ ಹೇಳಕತ್ತದ. ಈ ಎಲ್ಲ ಪಂಚ ಜ್ಞಾನೇಂದ್ರಿಗಳಿಗೆ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ಹೇಳಾಕ ಒಳಗ ಯಾವ ದೇವ ಅದಾನಪ್ಪ, ಯಾರು ಕೇನ ಅನ್ನೋದನ್ನ ಇಲ್ಲಿ ಕೇನ ಉಪನಿಷತ್ತು ಅಂತ ಹೇಳ ಹೆಸರು. ಇಷ್ಟು ಸಾಮಾನ್ಯದೊಂದಿಗೆ ಅಪ್ಪವ್ರು ಹೇಳ್ತಾರೆ. as I said in the introduction, the Upanishad has got 4 chapters. ಉಪನಿಷತ್ತದಲ್ಲಿ 4 ಅಧ್ಯಾಯಗಳದಾವ. ಪ್ರತಿಯೊಂದು ಅಧ್ಯಾಯಕ್ಕೆ ಒಂದು ಖಂಡ ಅಂತ ಅರ್ಥ ಇದೆ. ಈಗ ನಾವು we are entering the first khanda, the first mantra, and generally the Upanishads present the teaching in the form of Guru Shishya ಸಂವಾದ only. ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಈ ಉಪನಿಷತ್ತು ಅದಾವ. ಯಾವಾಗಲೂ ಯಾವ ಉಪನಿಷತ್ತುಗಳು ಗುರು ಶಿಷ್ಯರ ಸಂವಾದದಲ್ಲಿ ಅದಾವ. To indicate, never read the translations of Upanishad and try to understand. They have to be interpreted appropriately. And there is an interpretational tradition also. Dictionary meaning will not work at all. ಇಲ್ಲಿ ಪಾರಿಭಾಷಿಕವಾದ ಶಬ್ದಗಳಿಗೆ ಅರ್ಥವನ್ನ ನೋಡ್ಬೇಕು ಅಂದ್ರ ನನ್ನ ಕಡೆ ಡಿಕ್ಷನರಿ, ಸಂಸ್ಕೃತ ಟು ಕನ್ನಡ ಡಿಕ್ಷನರಿ ಅದರಿ. ಆ ಡಿಕ್ಷನರಿ ಒಳಗಿಂದ ನಾ ಅರ್ಥ ತಗೊಂಡು ಬಂದು ನಾವು ಓದಿ ತಿಳ್ಕೊತೀರಿ. ಯಾರು ನನ್ ಗುರು ಬೇಕು, ಯಾಕೆ ನನ್ನ ಪರಂಪರೆ ಬೇಕು ಅನ್ನಾಕ ಹೋಗ್ಬೇಡ. ಯಾಕ ಇಲ್ಲಿ ಕೊಡುವಂತ ಶಬ್ದಕ್ಕ ಅರ್ಥಗಳು ಅವು ವಿಶೇಷ ಅದ. ಲೈಬ್ರರಿ ಈಗ ಡಿಕ್ಷನರಿ ಒಳಗೆ ಮೀನಿಂಗ್ ಇರುವುದಿಲ್ಲ. ಒಂದ್ ವೇಳೆ ಇದ್ರೂ ಕೂಡ, ಡಿಕ್ಷನರಿ ಮೀನಿಂಗ್ ಇದ್ರೂ ಕೂಡ ಒಂದು ಶಬ್ದಕ್ಕೆ ಹಲವಾರು ಅರ್ಥ ಆಗ್ತಿರ್ತಾವ. ಆ ಅರ್ಥಗಳಲ್ಲಿ ಯಾವ ಅರ್ಥವನ್ನ ಯಾವ ಸಂದರ್ಭದಲ್ಲಿ ತಗೋಬೇಕು ಅನ್ನೋದು
ಪರಂಪರೆಯೊಳಗೆ ಗೊತ್ತಾಗ್ತದೆ, ಗುರುವಿನ ಮೂಲಕ ಗೊತ್ತಾಗ್ತದೆ. ಆದ್ದರಿಂದ ಶಾಸ್ತ್ರ ಜ್ಞಾನ ಏನು ಭಾಷೆ ಬಲ್ಲವರು, ಸಂಸ್ಕೃತ ಜ್ಞಾನ ಬಲ್ಲವರೇನಿ ಅಂತ ತಿಳ್ಕೊಂಡು ಸ್ವತಂತ್ರವಾಗಿ ಗ್ರಹಣ ಬೀಜದ ಅಭ್ಯಾಸ ಮಾಡಕ್ಕೆ ಹೋಗ್ಬಾರ್ದು. ಉಪನಿಷತ್ತು ಯಾವಾಗಲೂ ಅಭ್ಯಾಸ ಮಾಡ್ಬೇಕಂದ್ರೆ ಒಬ್ಬ ಶ್ರೋತ್ರಿಯ ಬ್ರಹ್ಮಷ್ಟು ಗುರುವಿನ ಸಹಾಯದಿಂದ ನಾವು ಓದಬೇಕು ಅಥವಾ ಅಭ್ಯಾಸ ಮಾಡಬೇಕು ಅಂತ. ಅದರಿಂದ ಅದನ್ನ ತಿಳಿಸಾಕ ಅವರು ಗುರು ಶಿಷ್ಯರ ಸಂವಾದ ರೂಪದಿಂದನ ಉಪನಿಷತ್ತುಗಳಲ್ಲಿ ವಿದ್ಯೆಯನ್ನ ಗುರುವಿನಿಂದ ಶಿಷ್ಯರಿಗೆ ವರ್ಗಾಯಿಸಲ್ಪಟ್ಟಿದೆ. There is an interpretation, a tradition called Guru Shishya Sampradaya, which is a key to open Upanishad. ಉಪನಿಷತ್ ಹೆಂಗದಾವಂದ್ರ ಮೊಬೈಲ್ ಲಾಕ್ ಮಾಡ್ತೇವೆ ನಾವು. ಅದ್ ಲಾಕ್ ಓಪನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅವ ಯಾವ ಮೊಬೈಲ್ ಮಾಲಕ್ ಅದಲ್ಲ ಅವ ಅದಕ್ಕೆ ಏನ್ ಫೀಡ್ ಮಾಡಿ ಲಾಕ್ ಮಾಡ್ಯಾನ ಅವಂಗ ಗೊತ್ತಿರ್ತದ ಓಪನ್ ಮಾಡೋದು. ಹಂಗ ಉಪನಿಷತ್ತುಗಳು ಏನೋ ಬುಕ್ ರೂಪದಾಗ ಅದಾವ. ಈ ಪ್ರಿಂಟಿಂಗ್ ನಾಲೆಜ್ ಬಂದದ, ಎಲ್ಲ ಬುಕ್ ಪ್ರಿಂಟ್ ಆಗ್ತಾವ, ಎಲ್ಲಾ ಆಗ್ತಾವ, ಜೆರಾಕ್ಸ್ ಆಗ್ತಾವ, ಪ್ರಿಂಟು ಆಗ್ತಾವ, ಎಲ್ಲಾ ಆಗ್ತದ. ಆದ್ರೆ ಅವು ಹೆಂಗದಾವ ಅಂದ್ರ ಲಾಕ್ ಕಂಪ್ಯೂಟರ್ ಲಾಕ್ ಅದಂಗ ಲಾಕ್ ಹಾಕ್ಯಾರ. ಆ ಲಾಕದ ಅದ್ರ ಕಿಡಿಗ ಯಾಕೆ ಆಗೈತೆ ಅಂದ್ರೆ ಶ್ರೋತ್ರಿಯ ಬ್ರಹ್ಮಷ್ಟು ಗುರುವಿನ ಕೈ ಆಗ್ಯದ. ಅವ ಓಪನ್ ಮಾಡಿದಾಗ ಅದು ಅರ್ಥ ಆಗ್ತದ, ಇಲ್ಲ ಅಂದ್ರೆ ಯಥಾರ್ಥ ಆಗೋದಿಲ್ಲ, ಅನ್ಯ. ಅಂಡ್ ಕೀ ವಿಲ್ ಬಿ ದೇರ್ ಓನ್ಲಿ ಇನ್ ದ ಸಂಪ್ರದಾಯ. ಅದ್ರ ಕಿಡಿ ಏನಿರ್ತದ ಸಂಪ್ರದಾಯ ಬಂದಂತ ಗುರುವಿನ ಹತ್ರ ಇರ್ತದ. ಆದ್ದರಿಂದ ಸಂಪ್ರದಾಯದಲ್ಲಿ ಬಂದಂತಹ ಗುರುವಿನ ಬಳಿ ನಾವು ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು. Therefore, approach a sampradaya guru who has got a key from his guru and learn the only from such a guru. ಯಾವ ಗುರು ತನ್ನ ಗುರುವಿನೊಂದಿಗೆ ಅಭ್ಯಾಸ ಮಾಡಿ ಆ ಕೀಲಿ ಕೈಯನ್ನು ಪಡೆದಿದ್ದಾನೋ ಅವನ ಹತ್ರ ಹೋಗಿ ನಾವು ಅಭ್ಯಾಸ ಮಾಡಿದ್ರೆ ನಮಗೆ ವೇದಗಳ ಯಥಾರ್ಥ ಅರ್ಥ ಆಗ್ತದೆ. ನಾವು ಇಲ್ಲ ಅಂದ್ರೆ ಪರಂಪರೆ ಇರೋದಂತ ಅವ್ರ ಕಡೆ ನಾವು ಅಭ್ಯಾಸ ಮಾಡಿದ್ರಂದ್ರ, ಅಥವಾ ಭಾಷೆ ಬರ್ತದ, ನಾ ಪಂಡಿತ ಅದೇನಿ ಅಂತ ಸಂಸ್ಕೃತ ಬರ್ತದ ಅಂತ ತಿಳ್ಕೊಂಡು ನಾನೇ ನನ್ನ ಸ್ವತಃ ಗ್ರಂಥಗಳನ್ನು ಓದಿದ ಅರ್ಥಕ್ಕೆ ಅನರ್ಥವನ್ನ ಮಾಡಿಕೊಂಡು ಮೋಕ್ಷ ಆಗದನ ಎಲ್ಲೇ ಹೋಗಿ ನಿಲ್ತೇವಿ. ಆದ್ದರಿಂದ ಇವೆರಡು ಅಪಾಯಗಳಿರುವುದರಿಂದ ಯಾರು ಕೂಡ ಉಪನಿಷತ್ತುಗಳನ್ನ ಸ್ವತಂತ್ರವಾಗಿ ಅಭ್ಯಾಸ ಮಾಡಿ. To indicate that the Upanishads are presented in the form of ಸಂವಾದ. ಇದನ್ನು ತಿಳಿಸಾಕನ ಇಲ್ಲೇ ಸಂವಾದದ ಮೂಲಕ, ಗುರು ಶಿಷ್ಯರ ಸಂವಾದದ ಮೂಲಕ ಉಪದೇಶವನ್ನು ಮಾಡಲಾಗಿದೆ. ಮೂಲಕ ಉಪನಿಷತ್ ಅರಸುವಾದಿ ಸಂವಾದ ನಾವು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ವಲ್ಲ ಹಿಂದೆ, ಅದು ಯಾವ ಉಪನಿಷತ್ತು ಅಂದ್ರೆ ಮುಂದಕ ಉಪನಿಷತ್ತು. ಅಲ್ಲಿ ಕೂಡ ಸಂವಾದ ಅದ. ಯಾರಲ್ಲಿ? ಗುರು ಶಿಷ್ಯರಲ್ಲಿ. ಹಿಂಗ ಅದೇ ರೀತಿ ಈ ಕೇನೋಪನಿಷತ್ತು ಕೂಡ ಈ ಗುರು ಶಿಷ್ಯರ ಸಂವಾದದಿಂದ ಪ್ರಾರಂಭ ಆಗ್ತದೆ. ರೆವರೆನ್ಷಿಯಲ್ ಡಿಸ್ಕಷನ್, ಪವಿತ್ರವಾದದ್ದು ಮತ್ತು ಗೌರವಯುಕ್ತವಾದಂತಹದ್ದು ಇದೆ ಸಂವಾದ. ಸಮ್ ಪ್ರೆಫಿಕ್ಸ್ ಇಂಡಿಕೇಟ್ಸ್ ಇಟ್ ಇಸ್ ನಾಟ್ ಎ ವಾದ. ಸಂವಾದದಾಗ ಸಂ ಅನ್ನುವಂಥದ್ದು ಒಂದದ, ವಾದ ಅನ್ನುವಂಥದ್ದದ. ಇಲ್ಲಿ ವಾದ ಇಲ್ಲ, ಸಂವಾದ ಅದ. ವಾದ ಅಂದ್ರೇನು? ಹ್ಯಾಟ್ರೆಡ್ ಆರ್ಗ್ಯುಮೆಂಟ್. ಅವನ್ನ ಇವ ತಿರಸ್ಕಾರ ಮಾಡುವುದು, ಇವ ಹೇಳಿದ ಮಾತು ಅವ ತಿರಸ್ಕಾರ ಮಾಡುವುದಕ್ಕೆ ವಾದ ಅಂತಾರೆ. ಸಂವಾದ ಅಂದ್ರೆ ಏನು ಅಂತಂದ್ರೆ ಆ ಗುರು ಹೇಳಿದ್ದನ್ನ ಪವಿತ್ರ ಭಾವನೆಯಿಂದ ಸ್ವೀಕಾರ ಮಾಡಿ ಅದನ್ನ ಸತ್ಯ ಅಂತ ತಿಳ್ಕೊಂಡು ನಾವೇನ್ ತಿಳ್ಕೊಂಡೇವಿ ಅದು ಭ್ರಮ ಅಂತ ತಿಳ್ಕೊಂಡು ನಮ್ಮ ಭ್ರಮೆಯನ್ನ ಬಿಡ್ಲಿಕ್ಕೆ ನಾವು ತಯಾರಾಗ್ಬೇಕು. ನಾವು ಮೊದಲಿನ ತಿಳುವಳಿಕೆ ಏನದ ಬಿಡ್ಲಿಕ್ಕೆ ನಾವು ತಯಾರಾಗ್ಬೇಕು. ಆ ಗುರು ಹೇಳಿದ್ದು ಖರೆ ಅಂತ ತಿಳ್ಕೊಳಕ ನಮ್ಮಲ್ಲಿ ತಯಾರಾಗ್ಬೇಕು. ಯಾಕಂದ್ರೆ ಗುರುವಿನ ಹತ್ರ ಬರ್ಬೇಕಾದ್ರೆ ನಾವು ನಮ್ಮ ಬಗ್ಗೆ ಏನೋ ತಿಳ್ಕೊಂಡಿರ್ತೇವೆ, ಅದು ಸುಳ್ಳು ಅನಿಸ್ತದ ನಮಗ. ಗುರು ಹೇಳೋ ಸುಳ್ಳು ಅನಿಸ್ತದ. ಯಾಕಂತ ನಾವ್ ಅಂದ್ರ ನಮ್ಮ ಊರಾಗ ನಾವು ಎಲ್ಲಾರು ಹುಟ್ಟೋದು ಸಾಯೋದು ಒಳಗತ್ತೇವಿ. ನಮ್ಗೇನು ದೊಡ್ಡವ್ರು ಆಗಲಿ ತೀರ್ಕೊಂಡು ಮಣ್ಣು ಮಾಡಿನೂ ಬಂದೇವಿ ನಾವ ಸಾಕ್ಷಾತ್. ಆದ್ರೆ ವೇದ ಹೇಳ್ತದ ನೀ ಹುಟ್ಟಾವಲ್ಲ, ನೀ ಸಾಯವಲ್ಲ ಅಂತ ಹೇಳ್ತದ. ನೋಡ್ರಿ, ಒಂದಕ್ಕೊಂದು ತಂದ್ಬಿಡುತ್ತದೆ. ಅಲ್ಲಿ ಈಗಂತ ಮಾತ್ರಿ ವೇದ ಹೇಳುದು ಕರೇನೋ, ನಮ್ಗೆ ಅನ್ಸಿದ ಕರೇನೋ. ನಾವೊಂದಿನ ಸಾಯ್ತೇವೆ ಇಲ್ಲೋ? ಸಾಯ್ತೀವಿ. ಮತ್ ವೇದ ಏನಂತದ? ನಿನಗೆ ಸಾವಿಲ್ಲ ಅಂತದ. ಮತ್ ಸುಳ್ಳು ಯಾರು? ವೇದ ಹೇಳು ಸುಳ್ಳು, ಏನ್ ನಾವು ತಿಳ್ಕೊಂಡಿದ್ ಸುಳ್ಳು? ಬುಸಿದಪ್ಪ ಹೇಳ್ರಿ, ವೇದ ನೀನು ಸಾಯುವುದಿಲ್ಲ ಅಂತ ಹೇಳ್ತದ. ನಾವೇನ್ ತಿಳ್ಕೊಂಡೇವಿ? ನಾವು ತಿಳ್ಕೊಂಡಿದ್ ತಪ್ಪ್ರಿ ಅಪ್ಪ. ಹಾ, ನಾವು ತಿಳ್ಕೊಂಡಿದ್ ಖರೆ, ವೇದ ಹೇಳುದು ಸುಳ್ಳು ಅಂತ ಏನಾಕತಿ?
ವೇದ ಸುಳ್ಳಾದರೂ ಗಾಳಿ ಸುಳ್ಳಾಗದು ಅಂತ ಹೇಳ್ಬಿಡ್ತೀವಿ ನಾವು. ಹೌದ್ರಿ ಅವಾಗ ನಮ್ಮಲ್ಲಿ ಪರಿವರ್ತನೆ ಆಗುದಿಲ್ಲ. ಯಾಕಿಷ್ಟು ನಾವು ಹೇಳಾಗತ್ತೀವಿ, ಯಾಕಿಷ್ಟು ಬಡ್ಕೊಳಕತ್ತಾರ ಅಂದ್ರೆ ಆ ವೇದಕ್ಕೆ ಪ್ರಮಾಣತೆಯನ್ನ ಕೊಡ್ಬೇಕಾಗಿತ್ತು ನಾವು. ಅದು ಕೊಟ್ಟಾಗ ನಮ್ಮಲ್ಲಿ ಪರಿವರ್ತನೆ ಆಗ್ತದೆ. ಇಲ್ಲಾಂದ್ರೆ ಬೆಳತನಕ ಹುಟ್ಟು ಹಾಕಿದ್ರು ನಮ್ಮ ಡೋಣಿ ಮುಂದೆ ಹೋಗುದಿಲ್ಲ. ಹಂಗಾಗ್ತದ ಆತ್ಮೀಯರೇ. ಆ ಹಿಂದಿಗೆ ಲಂಗರ ಬಿಚ್ಚಬೇಕು ಅಂದಾಗ ಡೋಣಿ ಹುಟ್ಟು ಹಾಕ್ಬೇಕು, ಅವಾಗ ಅದ್ರ ಡೋಣಿ ನೀರಾಗ ಪ್ರಯಾಣ ಮಾಡ್ತದ. ಹಂಗ ನಮ್ಮ ಸಾಧನೆ ಮುಂದೆ ಹೋಗ್ಬೇಕು ಅಂದ್ರೆ ನಮ್ಮ ಭ್ರಮೆಯನ್ನ ನಮ್ಮ ತಿಳ್ಕೊಂಡಿದ್ದು ಭ್ರಮ ಅಂತ ತಿಳ್ಕೊಂಡು ಅದನ್ನ ಬಿಡ್ಲಿಕ್ಕೆ ತಯಾರಾಗ್ಬೇಕು ನಾವು. ಈ ಶರೀರ ಎಷ್ಟದೇವಿ ಅಷ್ಟಾದೇವಿ ಅಂತ ನಮ್ಗ ತಿಳ್ಕೊಂಡೈತಿ. ಆದ್ರ ವೇದ ಹೇಳ್ತದ ನೀ ವ್ಯಾಪಕ ಅದಿ, ಜಗತ್ತಿನ ತುಂಬಾ ನೀನ ಜಗದಾಗಲ್ಲ ಮುಗಿಲಾಗಲ್ಲ ಅದಿ ನೀ ಅಂತ ಹೇಳ್ತದ ಶಾಸ್ತ್ರ. ಯಾವ್ದು ನಂಬಕ್ಕೆ ಈಗ? ಜಗತ್ತಾಗಲ್ಲ ಮುಗಿತಿಲ್ಲ, ಜಗದಾಗಲ್ಲ ಮುಗಿಲಾಗಲ್ಲ ಅದೇನೇನ್ ನಾನು? ಏನ್ ಶರೀರದಷ್ಟ ಅದೇನೋ? ಯಾವ್ದು ಖರೆ? ಜಗದಾಗೆಲ್ಲ ಮುಗಿಲಾಗಲ್ಲ ದೇವ್ರು. ಜಗದಾಗಲ್ಲ ಮುಗಿಲಾಗಲ್ಲ ಅದೇ. ಹಂಗಾರೆ ನಾವು ಶರೀರದಷ್ಟ ಅದೇವಿ ಅಂತ ನಮಗ್ ಅನಸಾಗತೈತಲ್ಲ, ಅದು ಏನು? ಭ್ರಾಂತಿ ರೀ ಅಪ್ಪರ. ಭ್ರಾಂತಿ. ಹಿಂಗನ್ನ ತಯಾರಾಗಬೇಕು. But here it is a reverential, respectful dialogue, keeping the Upanishad in the center and producing enlightenment, not heat. Therefore, Vada is different from Samvada. ವಾದದಾಗ ಬರೀ ಘರ್ಷಣೆ ಆಗ್ತದ, ಸಂವಾದದೊಳಗ ಬುದ್ಧಿ ಒಳಗ ಬೆಳಕ್ ಕೊಡ್ತದ, ಬುದ್ಧಿ ಒಳಗ ಬೆಳಕ್ ಕೊಡ್ತದ. ಆತ್ಮೀಯರೇ, ಪರಿವರ್ತನಾಶೀಲ ಆಗ್ತದ ಮನಸ್ಸು, ಅಂತಃಕರಣ ಹದಕ್ ಬರ್ತದ. In the Vedanta class, the atmosphere is ಸಂವಾದ. ಇದು ವೇದಾಂತ ಕ್ಲಾಸ್ ಒಳಗ ಯಾರು ಸುಪೀರಿಯರ್ ಅಲ್ಲ, ಯಾರು ಕನಿಷ್ಠ ಅಲ್ಲ. ಇಲ್ಲೇ ವಾದ ನಡೀತದ, ಆದ್ರೂ ಕೂಡ ಸಂವಾದ ನಡೀತದ. ಒಬ್ರೊಬ್ರು ತಿಳ್ಕೊಳಕ ಅವ ತಿಳ್ಸಾಕ ಪ್ರಯತ್ನ ಮಾಡ್ತಾನ ಗುರು, ಇವ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾನೆ. ವಾದದಾಗ ಹಂಗಲ್ಲ, ಅವ ಹೇಳುದ್ರ ಇವ ಕೇಳಂಗಿಲ್ಲ. ಇವ ಅವಂಗ್ ವಾದಿಸ್ತಾನ, ಅವನ ವಿರುದ್ಧ ಅವ ವಾದಿಸ್ತಾನ, ಅವನ ವಿರುದ್ಧ ಇವ ವಾದಿಸ್ತಾನ. ಅವ ಹೇಳಿದ್ ಇವ ಕೇಳುವುದಿಲ್ಲ, ಇವ ಹೇಳಿದ್ ಅವ ಕೇಳುವುದಿಲ್ಲ. ವಾದಕ್ಕೂ ಸಂವಾದಕ್ಕೂ ಇರೋ ವ್ಯತ್ಯಾಸವನ್ನು ಹೇಳಾಗತ್ತಾರೆ. The only difference between the Mundaka and Kena is there. The name of a guru and Shishya we know, we may remember. Guru is Angirasa, Shishya is Shaunaka. Here we do not have the name of the guru and Shishya. Therefore we have to supply one Shishya approach to one guru and ask the following question. So you have to supply Shishya Uvacha before the first mantra. ಅಂತಾರಪ್ಪವರು ಆ ಮುಂಡಕದಲ್ಲಿ ಗುರು ಯಾರಿದ್ರು, ಶಿಷ್ಯ ಯಾರಿದ್ರು ಅಂತಂದ್ರ ಗುರು ಅಂಗಿರಸ ಅನ್ನೋರಿದ್ರು, ಶಿಷ್ಯ ಶೌನಕ ಅನ್ನುವಂಥವ್ರು ಇದ್ರು. ಹಂಗಾರ ಕೇನೋಪನಿಷತ್ತಲ್ಲಿ ಯಾರ ಗುರುಗಳು ಮತ್ತೆ ಯಾರ ಶಿಷ್ಯರು ಅಂದ್ರ ಇಲ್ಲಿಯೂ ಅದಾರ ಗುರು ಶಿಷ್ಯರು ಇಲ್ಲದ ಇಲ್ಲ ಉಪನಿಷತ್ತು. ಆದ್ರೆ ಇಂಥವ್ರ ಗುರು ಇಂಥವ್ರ ಶಿಷ್ಯರು ಅನ್ನುವಂತ ಹೆಸರು ಇಲ್ಲಿ ಕೇನೋಪನಿಷತ್ನಲ್ಲಿ ಇಲ್ಲ. ಆದ್ದರಿಂದ ಮೊದಲನೇ ಮಂತ್ರಕ್ಕಿಂತ ಮೊದಲ ಅಲ್ಲಿ ನಾವು ಅಧ್ಯಾಹಾರ ಮಾಡ್ಕೋಬೇಕು. ಏನಂದ್ರ ಶಿಷ್ಯ ಉವಾಚ, ಶಿಷ್ಯ ಕೇಳ್ತಾನೆ ಅಂತ ಕೇಳಿ ಆ ಮಂತ್ರವನ್ನು ಹೇಳಬೇಕು. ಏನದು ಮಂತ್ರ? ಕೇನ ಈಶಿತಂ ಪತತಿ. ಶಿಷ್ಯ ಕೇಳಾಗತ್ತಾನ ಗುರುವಿಗೆ. Since the first word is Kena, the Upanishad is called Kena Upanishad. ಇಲ್ಲೇ ಒಂದನೇ ಶಬ್ದ ಕೇನ ಅಂತ ಇರುವುದರಿಂದ ಇದಕ್ಕೆ ಉಪನಿಷತ್ತಿಗೆ ಹೆಸರು ಏನಿಟ್ರು? ಕೇನ ಉಪನಿಷತ್ ಅಂತ ಹೆಸರಿಟ್ರು. ಏನಿದೆ ಪ್ರಶ್ನೆ ಏನದ? The question is coming from an informed student who has already done a lot of independent research. ಇಲ್ಲಿ ಬಂದಂತ ವಿದ್ಯಾರ್ಥಿ ಸಾಮಾನ್ಯ ವಿದ್ಯಾರ್ಥಿ ಅಲ್ಲ. ಇವ ಬಹಳಷ್ಟು ಪ್ರಯತ್ನ, ತನ್ನಷ್ಟು ತಾನ ಪ್ರಯತ್ನ ಮಾಡಿ 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 ಗುದ್ದಾಡಿ ಆ ಗುರುವಿನ ಹತ್ರ ಆಗಿಲ್ಲ ಅವನ ಕಡೆಯಿಂದ ತಿಳ್ಕೊಳಕ. ಆದ್ರ ಪ್ರಯತ್ನ ಮಾತ್ರ ಮಾಡ್ಯ ನೀವು. ಅದಕ್ಕೆ ಅವ ಏನ್ ಕೇಳಾಗತ್ತಾನು ಅಂತಂದ್ರೆ, ಕಮಿಂಗ್ ಫ್ರಾಮ್ ಎನ್ ಇನ್ಫಾರ್ಮ್ಡ್ ಸ್ಟೂಡೆಂಟ್ ಹೂ ಹ್ಯಾಸ್ ಆಲ್ರೆಡಿ ಡನ್ ಲಾಟ್ ಆಫ್ ಇಂಡಿಪೆಂಡೆಂಟ್ ರಿಸರ್ಚ್. ವೈಯಕ್ತಿಕವಾದಂತ ಅನ್ವೇಷಣೆಯನ್ನು ಮಾಡ್ಯಾನವ ಮೊದಲೇ, ಆದ್ರೂ ಕೂಡ ಅವ್ನ್ ಗೊತ್ತಾಗಿಲ್ಲ ಬಂದಾನಿಗೆ. ಅದಕ್ಕೆ ಕೇಳಾಗತ್ತಾನವ, therefore is able to ask a crystallized and targeted question. ಅದಕ್ಕೆ ಅವ ಯೋಗ್ಯವಾದ ಪ್ರಶ್ನೆಯನ್ನ ಯೋಗ್ಯವಾದ ಮಾತಿನಿಂದ ಹೇಳಕ್ ಕೇಳಾಗತ್ತಾನ. If you have not rehearsed properly, the question itself will be asked for 45 minutes. ನಿಮಗೆ ಕೇಳುವಂತದ ಪ್ರಶ್ನೆ ಕೇಳಾಕ ಬರೋದಿಲ್ಲ ಅಂದ್ರೆ ನಿಮ್ ಪ್ರಶ್ನೆ ಕೇಳಾಕನ 45 ನಿಮಿಷದಿಂದ 1 ತಾಸು ಬೇಕಾಗ್ತದ. ಇವ ಬಹಳ ಪಳಗ್ಯಾನ, ಏನ್ ಕೇಳ್ಬೇಕು ಅನ್ನುವಂತದನ್ನ ಮನಸ್ಸಿನಾಗ ಗಟ್ಟಿ ಮಾಡ್ಕೊಂಡ ಬಂದಾನ.
ಅದಕ್ಕೆ ಕೇಳ್ತಾನಮ್ಮ, ಇಂಟೆಲಿಜೆಂಟ್ ಸ್ಟೂಡೆಂಟ್ ಕ್ಯಾನ್ ಆಸ್ಕ್ ಎ ಕ್ವಶನ್ ಇನ್ 1 or 2 sentences. ಒಬ್ಬ ಜಾಣ ವಿದ್ಯಾರ್ಥಿ ಇದ್ನಂದ್ರೆ 1 ಅಥವಾ 2 ವಾಕ್ಯಗಳಲ್ಲಿ ನನಗೆ ಏನ್ ಬೇಕಾಗೈತೆ ಆ ಪ್ರಶ್ನೆಗಳನ್ನ ಕೇಳಿಬಿಡ್ತಾನೆ. ಇನ್ನು ಕೆಲವೊಬ್ರು ಏನಂತಾರ, ಅವ್ರಿಗೆ ಏನ್ ಕೇಳ್ಬೇಕನ್ನೋ ಗೊತ್ತಿರೋದಿಲ್ಲ, ಇಡೀ ಪುರಾಣ ಹೇಳೋ ಸೂಚಿದಂಗ ತಾಸೆಟ್ಲೆ ಹೇಳ್ತಾರ, ಆಮೇಲೆ ಅದ್ರಾಗ ಪ್ರಶ್ನೆನೇ ಇರುವುದಿಲ್ಲ. ಹಿಂಗಿರಬಾರ್ದು ಅಂತಾರ, ಪ್ರಶ್ನೆ ನೇರವಾಗಿರ್ಬೇಕು ಅಂತಾರ. Otherwise, not only it will be a mentoring question, but once the guru gives the answer for half an hour, the shishya will say, this is not what I asked. ಪ್ರಶ್ನೆನೇ ನಿಖರವಾಗಿಲ್ಲ, ಗುರುನು ಉತ್ತರ ಕೊಟ್ಟ, ಗುರುನು ಉತ್ತರ ಹೇಳಿದಾಗ ನಿನ್ನ ಉತ್ತರ ನನ್ನ ಸಮಂಜಸ ಅನಿಸಲಿಲ್ಲ ಅಂದ್ರೆ ಏನು ಉಪಯೋಗ? ಅದು ಸರಿಯಾದ ಪ್ರಶ್ನೆ ಕೇಳಬೇಕು ಅಂದ್ರೆ ಸರಿಯಾದ ಹೇಳ್ತಾನೆ, ಟು ದ ಪಾಯಿಂಟ್ ಪ್ರಶ್ನೆ ಕೇಳಬೇಕು, ಟು ದ ಪಾಯಿಂಟ್ ಆನ್ಸರ್ ಹೇಳ್ತಾನೆ. ಜನರಲ್ ಪ್ರಶ್ನೆ ಕೇಳಬಾರ್ದು, ಟು ದ ಪಾಯಿಂಟ್ ಪ್ರಶ್ನೆ ಕೇಳಬೇಕು. That is why, remember, not only Guru requires a communication skill, Shishya must also have a communication skill. ಶಿಷ್ಯನಿಗೆ ಪ್ರಶ್ನೆ ಕೇಳೋದು ಗೊತ್ತಿರಬೇಕು, ಗುರುವಿಗೆ ಉತ್ತರವನ್ನು ಹೇಳುವಂತ ಕಲೆ ಇರಬೇಕು. ಕಲೆ ಇಲ್ಲದ ಯಾವುದು ಅಲ್ಲಿ ವ್ಯವಹಾರ ಆಗುವುದಿಲ್ಲ. ಶಿಕ್ಷಣ ಹಂಚುವಿಕೆ ಆಗುವುದಿಲ್ಲ, ಪಡೆಯುವಿಕೆ ಆಗಲಿ ಹಂಚುವಿಕೆ ಆಗಲಿ ಆಗುವುದಿಲ್ಲ. ಶಿಷ್ಯ ಗುರು ಶಿಕ್ಷಣ ಪಡಿಬೇಕು, ಗುರು ಶಿಕ್ಷಣ ಹೇಳ್ಬೇಕು ಅಂದ್ರ ಈ ಗುರು ಹೆಂಗಿರ್ಬೇಕು ಅಂದ್ರ ಅವರಲ್ಲಿ ಸಂವಹನ ಶಕ್ತಿ ಇರ್ಬೇಕು. ಆ ವಿದ್ಯೆಯನ್ನ ಹಂಚುವ ಕಲೆ ಅವನ್ ಗೊತ್ತಿರ್ಬೇಕು, ಆ ವಿದ್ಯೆಯನ್ನ ಪಡೆಯುವ ಕಲೆ ಇವನ್ ಗೊತ್ತಿರ್ಬೇಕು. ಅಂದಾಗಲ್ಲಿ ಹಂಚುವ ಮತ್ತು ಪಡೆಯುವ, ಶಿಕ್ಷಣವನ್ನು ಹಂಚುವ ಮತ್ತು ಪಡೆಯುವ ವ್ಯವಹಾರ ನಡೀತದ. ದಟ್ ಈಸ್ ವೈ ದೇ ಸ್ಟಡೀಡ್ ತರ್ಕ, ಮೀಮಾಂಸಾ ಎಟ್ಸೆಟ್ರಾ ಓನ್ಲಿ ಫಾರ್ ದ ಸೇಕ್ ಆಫ್ ದಿಸ್ ಕಮ್ಯುನಿಕೇಶನ್ ಸ್ಕಿಲ್. ಈ ಒಂದು ಸಂವಹನದ ಒಂದು ಸ್ಕಿಲ್ ಅಂದ್ರೆ ಜಾಣ್ಮೆ. ಅದು ಬರ್ಬೇಕಂದ್ರ ಅವ್ರು ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ತರ್ಕ ಅಭ್ಯಾಸ ಮಾಡ್ತಿದ್ರು ಮತ್ತೆ ಮೀಮಾಂಸಾ ಅಂತ ಅರ್ಥ ಮಾಡ್ತಿದ್ರು. ಯಾವ ಶಬ್ದಕ್ಕೆ ಯಾವ ಸಂದರ್ಭದಾಗ ಯಾವ ಅರ್ಥ ಮಾಡ್ಬೇಕನ್ನುವಂತ ಹೇಳುವುದೇ ಮೀಮಾಂಸಾ ಶಾಸ್ತ್ರ. ತರ್ಕ ಅಂದ್ರೆ ಏನು? ತರ್ಕ ಅಂತಂದ್ರೆ ಇದು ರೀ, ಅನುಮಾನ ಪ್ರಮಾಣದಿಂದ ತಿಳಿಯೋದು. ಕಣ್ಣಿಗೆ ಕಾಣದಂತ ವಿಷಯಗಳನ್ನ ಕಣ್ಣಿಗೆ ಕಾಣುವ ಕೆಲವೊಂದು ಘಟನೆಗಳ ಮ್ಯಾಗ ಊಹಾ ಮಾಡಿ ತಿಳ್ಕೊಳ್ಳುವುದಕ್ಕೆ ತರ್ಕ ಅಂತ ಹೇಳ್ತಾರೆ. ಪರ್ವತಃ ವನ್ಯಮಾನ್ ಧೂಮ್ರವತ್ವಾತ್ ಯಥಾ ಮಹಾನಸ. ಪರ್ವತದ ಆಚೆಗೆ ಬೆಂಕಿ ಬಿದ್ದದ. ನಮ್ಗೆ ಬೆಂಕಿ ಕಂಡ್ರೆ ನಾವು ಊಹಾ ಮಾಡುವ ಅವಶ್ಯಕತೆ ಇಲ್ಲ, ಬೆಂಕಿ ಕಾಣ್ತಾ ಇಲ್ಲ. ಯಾಕಂದ್ರೆ ಪರ್ವತದ ಆಚೆಗೆ ಬೆಂಕಿ ಬಿದ್ದದ. ನಮ್ಗ ಆ ಬೆಂಕಿಯಿಂದ ಕಾಣುವಂತ ಮ್ಯಾಗ ಹೊಗೆಗೆ ಅಷ್ಟ ಕಾಣಕತ್ತೈತಿ. ಆ ಬೆಂಕಿಗೂ ಮತ್ತು ಹೊಗೆಗೂ ಅವಿನಾಭಾವ ಸಂಬಂಧ ಇರುವುದರಿಂದ ಏನದ ಅವಿನಾಭಾವ ಸಂಬಂಧ ಅಂದ್ರೆ ಎಲ್ಲೆಲ್ಲಿ ಹೊಗೆ ಅದ ಅಲ್ಲಿ ಬೆಂಕಿ ಇರ್ಲಿಕ್ಕೆ ಬೇಕು ಅನ್ನುವಂತ ಅವಿನಾಭಾವ ಸಂಬಂಧ ಐತಲ್ಲ, ಅದಕ್ಕಂತೇಳಿ ವ್ಯಾಪ್ತಿ ಜ್ಞಾನ. ಆ ವ್ಯಾಪ್ತಿ ಜ್ಞಾನದಿಂದ ನಾವು ಏನ್ ಊಹಾ ಮಾಡ್ತೀವಿ ಅಂದ್ರೆ ಪರ್ವತದ ಆ ಕಡೆ ಏನದ ಬೆಂಕಿ ಬಿದ್ದದ ಅಂತ ಊಹಾ ಮಾಡ್ತೇವಲ್ಲ, ಇದಕ್ಕಂತವಿ ತರ್ಕ. ತರ್ಕದಲ್ಲಿ ಒಂದು ಒಂದು ಇದು ಇರ್ತದ, ಏನಿರ್ತದ? ಅನುಮಾನ ವಾಕ್ಯ ಇರ್ತದ, ಒಂದು ಹೇತು ವಾಕ್ಯ ಇರ್ತದ, ಒಂದು ಸಾಧ್ಯವನ್ನ ತಿಳಿಸುವಂತ ವಾಕ್ಯ ಇರ್ತದ, ಒಂದು ಇನ್ನೊಂದು ಏನದ ಅಲ್ಲೇ ಹೇತುಗೂ ಮತ್ತು ಹೇತು ಅಂದ್ರೆ ಅಲ್ಲಿ ಏನು ಬೆಂಕಿ ಮತ್ತು ಹೊಗೆಗೂ ಯಾವ ಸಂಬಂಧ ಐತಿ ಅಂದ್ರೆ ಅವಿನಾಭಾವ ಸಂಬಂಧ ಐತಲ್ಲ, ಅಂತ ಅವಿನಾಭಾವ ಸಂಬಂಧನೂ ಇರ್ತದೆ. ಇವು 4 ಇದ್ದಂತ ಕೂಡಿದಂತ ವಾಕ್ಯಕ್ಕೆ ತರ್ಕ ವಾಕ್ಯ ಅಂತ ಹೇಳ್ತೀವಿ. ತರ್ಕಶಾಸ್ತ್ರವನ್ನು ಕೂಡ ನಾವು ಅಭ್ಯಾಸಕ್ಕೆ ಇಟ್ಕೋತೀವಿ. ಎಷ್ಟು ಬೇಕು ಅಷ್ಟು ತರ್ಕವನ್ನು ಉಪಯೋಗ ಮಾಡ್ಬೇಕಾಗ್ತದೆ. ಪೂರ್ಣ ತರ್ಕದ ಮ್ಯಾಗ ನಮ್ದು ನಿಲುಗಡೆ ಇರೋದಿಲ್ಲ. ನಾವು ವೇದ ಹೇಳಿದ ಮಾತನ್ನ ತೆಗೆದುಕೊಂಡು ಒಂದು ತರ್ಕದ ಒಂದು ಅನುಮಾನ ವಾಕ್ಯ ತಯಾರು ಮಾಡಿ ಆ ಅನುಮಾನ ವಾಕ್ಯದ ಮ್ಯಾಗ ಅರ್ಥವನ್ನು ಮಾಡ್ಕೊಳ್ಳುವಂತದ್ದು ಜ್ಞಾನ ನಾವು ಮಾಡ್ಕೋತೀವಿ. ಕೇವಲ ವಿಶೇಷವಾಗಿ ಒಮ್ಮೆ ತಗೊಳ್ರಿಪ್ಪ, ಇದನ್ನ ಎಲ್ಲರಿಗೂ ಅರ್ಥ ಆಕತಿ. ಇದೊಮ್ಮೆ ವಿಶೇಷವಾದಂತದ್ದು ತರ್ಕದ್ದು, ಅದನ್ನ ಉದಾಹರಣೆ ಕೊಟ್ಟು ಹೇಳಿರಲ್ಲ ಈಗ. ಅದು ಧೂಮ್ರವತ್, ಅದನ್ನ ಇನ್ನೊಮ್ಮೆ ಸರಿಯಾಗಿ ತಿಳಿಯುವಂತ ಇನ್ನೊಮ್ಮಿಗೆ ಆಯ್ತಾಯ್ತು ಹೇಳಿ. ಅದನ್ನ ಅಷ್ಟೇ ಒಂದ್ 10 ನಿಮಿಷ ಆದ್ರೂ ಹೋಗ್ಲಿ, ಒಮ್ಮೆ ಹೇಳ್ರಿಪ್ಪ, ಗಟ್ಟಿ ಆಕೈತಿ. ಸರಿ ಸರ್, ಆಯ್ತಾಯ್ತು. ಓಕೆ, ಥ್ಯಾಂಕ್ ಯು. ಬರೀ ಅನುಮಾನ ಪ್ರಮಾಣ ಸರ್, 6 ಪ್ರಮಾಣದೊಳಗೆ ಅನುಮಾನ ಪ್ರಮಾಣ ಅದು ಒಂದ್ರ ಸರ್ ಇದ್ರಿ. ಅನುಮಾನ ಪ್ರಮಾಣ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅನುಪಲಬ್ಧಿ, ಅರ್ಥಾಪತ್ತಿ ಮತ್ತು ಶಬ್ದ ಪ್ರಮಾಣ ಅಂತ 6 ಪ್ರಮಾಣ ಬರ್ತಾವೆ. ಆ ಪ್ರಮಾಣ ವಿಷಯ ಬಂದಾಗ ಅದನ್ನ ಹೇಳಕ್ ಬಹಳ ಚಂದ ಹೇಳ್ತೇನಂತ ಬರ್ತೈತಿ, ಹೇಳ್ತೇನೆ. Mimamsa etc. only for the sake of this communication skill. Shishya asked a targeted question based on research. Therefore, I have to give an introduction to the question itself. ಅಂತಾರಪ್ಪರು ಅವ ಪ್ರಶ್ನೆ ಕೇಳಲ್ಲ, ಅದು ಸಾಮಾನ್ಯ ಕ್ವಶನ್ ಅಲ್ಲ. ಅವ ಸಾಕಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬಂದ ಪ್ರಶ್ನೆ ಕೇಳಲ್ಲ.
ಅಲ್ಲೇ ಅವ ಏನ್ ಪ್ರಶ್ನೆ ಕೇಳ ಅದನ್ನ ಬಿಡಿಸಿ ನಿಮ್ಗೆ ಹೇಳುವಂತದ್ದು ಬಾಕಿ ಅದ ಹೇಳ್ತೀನಿ ಅಂತ. ಶಿಷ್ಯ ಹ್ಯಾಸ್ thoroughly researched and understood that this body is alive and sentient. ಶಿಷ್ಯ ಏನ್ ತಿಳ್ಕೊಂಡಾನ, ಈ ಬಹಳಷ್ಟು ತನ್ನಷ್ಟು ತಾನ ಅಭ್ಯಾಸ ಮಾಡ್ಯಾನವ. ಏನ್ ತಿಳ್ಕೊಂಡಾನವ, ಶರೀರ ಜೀವಂತ ಐತಿ, ಇದು ಮತ್ತ ಇರೋದ ಇದು ಬಹಳ ಇದು ಸೆನ್ಸಿಯಂಟ್ ಅಂದ್ರೆ ಏನರ್ಥ, ಅರಿವಿನಿಂದ ಕೂಡೈತಿ. ಶರೀರವು ಕೂಡ ಅರಿವಿನಿಂದ ಕೂಡಿಯದ. The sentiency and the consciousness of the body cannot be natural. ಆ ಅರಿವು ಮತ್ತು ಈ ಶರೀರದಲ್ಲಿ ಇರುವಂತಹ ಏನದ ಚೇತನ, ಇವು ಎರಡು ಒಂದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು. This ಶಿಷ್ಯ has thoroughly analyzed and understood. What is that? ಅವ ಏನ್ ತಿಳ್ಕೊಂಡಂದ್ರ, ಬಾಡಿ cannot be naturally sentient. ಈ ಶರೀರ ಇದು ನಿಜವಾಗಿಯೂ ಇದು ಚೇತನ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಜಡ ಇರ್ಬೇಕೇನೋ ಅಂತ ನಾವು. Therefore, in the body, there must be some other principle to make the body alive. ಈ ಶರೀರ ಚೇತನ ಯುಕ್ತ ಆಗ್ಲಿಕ್ಕೆ ಇನ್ನೊಂದು ಯಾವುದೋ ಒಳಗೊಂದು ಶಕ್ತಿ ಅದ ರೀ ಅಂತ ನಾವ. ಆ ಶಕ್ತಿ ಯಾವುದು ಅಂತ ನಾವ ಈ ಜಡವಾದ ದೇಹವನ್ನ ಇದು ಚೇತನಗೊಳಿಸೈತಲ್ಲ, ಆ ಶಕ್ತಿ ಯಾವುದು? ಕೇನ. ಆ ಒಂದು ಶಕ್ತಿ ಯಾವುದು? ಲೈಕ್ ಎ ಫ್ಯಾನ್ ಕೆನಾಟ್ ನ್ಯಾಚುರಲಿ ಮೂವ್. ಒಂದು ಫ್ಯಾನ್ ಅದರಿ, ಅದು ತಿರುಗುದು ಸಾಮಾನ್ಯನ ಇಲ್ಲ, ಅದ್ರಲ್ಲಿ ತಿರುಗುವಿಕೆಯನ್ನ ಮಾಡಿದ್ದು ಒಳಗಾಗ್ಯದ ಎಲೆಕ್ಟ್ರಿಸಿಟಿ ಮಾಡ್ಯದ. ಹಂಗ ಈ ಶರೀರಕ್ಕೆ ಯಾವ ಶಕ್ತಿಯಿಂದ ಈ ಶರೀರ ಈ ನಮೂನಿ ಚೇತನದಂಗೆ ಕೆಲಸ ಮಾಡಾಕತೈತಿ ಅಂತ ಕೇಳಾಗತ್ತ. ಫ್ಯಾನ್ ಈಸ್ ವಿಸಿಬಲ್ ಬಟ್ ಬಿಹೈಂಡ್ ಇಟ್ ದೇರ್ ಇಸ್ ಎ ಪ್ರಿನ್ಸಿಪಲ್ ವಿಚ್ ಮೇಕ್ಸ್ ದ ಫ್ಯಾನ್ ರೊಟೇಟ್. ಫ್ಯಾನ್ ಏನೋ ಕಣ್ಣಿಗೆ ಕಾಣಾಕತ್ತದ, ಫ್ಯಾನ್ ತಿರುಗುವಂಗ ಮಾಡಿದಂತ ಶಕ್ತಿ ಫ್ಯಾನಿನ ಹಿಂದ ಐತಲ್ಲ, ಅದು ನನ್ನ ಕಣ್ಣಿಗೆ ಕಾಣಬಾರ್ದು. ಇದು ಯಾವ ಶಕ್ತಿ? ಹಂಗ ಈ ಸ್ಥೂಲ ಶರೀರ ಇದು ಜಡ ಐತೆ ಅಂತ ಅನಿಸ್ತೈತೆ ನನಗ. ಈ ಜಡವಾದ ಶರೀರವನ್ನ ಇದು ಏನದ ಚೇತನದಂಗ ಮಾಡೈತಲ್ಲ, ಆ ಶಕ್ತಿ ಯಾವುದು? ಐ ಆಲ್ರೆಡಿ ನೋ ವಾಟ್. Fan cannot rotate by itself. In the fan example, it is relatively easy, but here we have to do some analysis. This Shishya has done that analysis. How? Fan ಎಲ್ಲಾರು ಹೇಳ್ತಾರ ಫ್ಯಾನ್ ಜಡ ಐತಂತ ತಿಳ್ಕೊಂಡು, ಆದ್ರೆ ಈ ಶರೀರ ಜಡ ಐತನ್ನುವಂತದ್ದಕ್ಕೆ ತೀರ್ಮಾನ ಮಾಡ್ಬೇಕಂದ್ರ ಇವ ಶಿಷ್ಯ ಸಾಮಾನ್ಯ ಇಲ್ಲ, ಇವ ಬಹಳ ವಿವೇಚನೆ ಮಾಡ್ಯಾನ. ಇವ ತನ್ನಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬಂದಾನ ಇವ ಶಿಷ್ಯ. ಆ ಶಿಷ್ಯನ ಬಗ್ಗೆ ನಾವು ಇನ್ನೂ ಹೇಳೋರದೇವಿ. ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನೋವನಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.